ಹಲೋ ಆಲ್, ಎಲ್ರಿಗೂ ಸ್ವಾಗತ ವಿಜಯ್ ಭವ ಲೆಕ್ಚರ್ ಸೀರೀಸ್ಗೆ. ಇವತ್ತಿನ ಟಾಪಿಕ್ SRA ಕಂಪ್ಲೀಟ್ ಬೇರ್ ಆಕ್ಟನ್ನು ಒಂದು ಬರ್ಡ್ ವ್ಯೂ ನೋಡೋಣ. ದಟ್ ಈಸ್ ಕಂಪ್ಲೀಟ್ SRA ಬೇರ್ ಆಕ್ಟ್ ಹೇಗೆ, ಏನು ಇಂಪಾರ್ಟೆಂಟ್ ಸೆಕ್ಷನ್ಸ್ ಏನು, ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಈ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ಸೊ ಬಿಫೋರ್ ವಿ ಸ್ಟಾರ್ಟ್, SRA ಅಂತ ಹೇಳುವಾಗ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತಂದರೆ ನಿರ್ದಿಷ್ಟ ಪರಿಹಾರ ಕಾಯ್ದೆ. ನನಗೇನಾದರೂ ಫಾರ್ ಎಕ್ಸಾಂಪಲ್ ಇದೇ ಕಾರೇ ಬೇಕು, ಒಂದು ಕಾರ್ ವಿಚ್ ಇಸ್ ಇನ್ ಡಿಸ್ಪ್ಯೂಟ್ ಅಥವಾ ಅದಕ್ಕೇನಾದರೂ ಡ್ಯಾಮೇಜ್ ಆಗಿದೆ ಅಂತ ಆಗಿರಬಹುದು, ಬಟ್ ನಾನೇನು ಹೇಳ್ತೀನಿ, ನನಗೆ ಈ ಕಾರೇ ಬೇಕು, ಸರಿ ಮಾಡಿಕೊಡಿ, ನನಗೆ ಇದೇ ಕಾರೇ ಬೇಕು, ಪ್ಲಸ್ ಕಾಂಪನ್ಸೇಷನ್ ಎಕ್ಸೆಟ್ರಾ ಆ್ಯಡ್ ಆನ್ ಆಗಬಹುದು, ಬಟ್ ನನಗೆ ಬ್ರ್ಯಾಂಡ್ ನ್ಯೂ ಹೊಸ ಕಾರ್ ಕೊಡ್ತೀನಿ ಅಂತ ಹೇಳಿದ್ರು ಬೇಡ, ನನಗೆ ಇದೇ ಕಾರೇ ಬೇಕು. ದೆನ್ ಅಥವಾ ಒಂದು ಸ್ಪೆಸಿಫಿಕ್ ಲ್ಯಾಂಡ್ ಇದೆ, ಅದಕ್ಕೆ ನಾನು ಅರ್ಧ ಅಮೌಂಟ್ ಕೊಟ್ಟಿದ್ದೀನಿ, ಸೇಲ್ ಅಗ್ರಿಮೆಂಟ್ ಆಗಿದೆ, ಈಗ ಸೇಲ್ ಡೀಡ್ ಆಗೋದಕ್ಕೆ ಮುಂಚೆ ಒಂದು ಗಲಾಟೆ ಎಕ್ಸೆಟ್ರಾ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗಿದೆ, ಬಟ್ ನಾನೇನು ಹೇಳ್ತಿದ್ದೀನಿ, ನನಗೆ ರಿಲೀಫ್ ಅಂತ ಹೇಳುವಾಗ ಆ ಸ್ಪೆಸಿಫಿಕ್ ಲ್ಯಾಂಡ್ ಏನಿದೆ ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿರೋದು, ನನಗೆ ಆ ಲ್ಯಾಂಡ್ ಬೇಕೇ ಬೇಕು. ಸೊ ಈ ಥರ ನಾನು ಸ್ಪೆಸಿಫಿಕ್ ಒಂದೇ ಏನು ಡಿಸ್ಪ್ಯೂಟಲ್ಲಿದೆ ಅಥವಾ ಅದನ್ನೇ ನಾನು ಬೇಕು ಅಂತ ಕೇಳ್ತಿದ್ದೀನಿ, ಅದೇ ರಿಲೀಫ್ ಆಗಬೇಕು, ಅದನ್ನು ನಾವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಕೇಳುವಂಥ ಒಂದು ಪ್ರೊವಿಷನ್ ಎನೇಬಲ್ ಆಗುತ್ತೆ. ದಟ್ ಈಸ್ ಕಂಪ್ಲೀಟ್ ಆ್ಯಕ್ಟೇ ನಮಗೆ ಈ ರೀತಿ ಸ್ಪೆಸಿಫಿಕ್ ರಿಲೀಫ್ ಬಗ್ಗೆನೇ ಮಾತನಾಡುತ್ತೆ. ದ್ಯಾಟ್ ನಿಮ್ಮ ಒಂದು ಸಿವಿಲ್ ಡಿಸ್ಪ್ಯೂಟ್ಸಲ್ಲಿ ಸ್ಪೆಸಿಫಿಕ್ ರಿಲೀಫ್ ಕೇಳಬೇಕು, ದೆನ್ ಇಲ್ಲಿ ಕೊಟ್ಟಂಥ ಪ್ರಾವಿಷನ್ಸ್ ನಿಮಗೆ ಅದನ್ನು ಎನೇಬಲ್ ಮಾಡಿ ಕೊಡುತ್ತೆ. ಓಕೆ, ಸೊ ಈ ಆ್ಯಕ್ಟಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ 6 ರಿಲೀಫ್ ಬಗ್ಗೆ ಮಾತನಾಡ್ತೀವಿ. ಆ್ಯಂಡ್ ಒಂದು ಪ್ರಿವೆಂಟಿವ್ ರಿಲೀಫ್ ಬಗ್ಗೆ ಮಾತನಾಡ್ತಿದ್ದೀನಿ. ಒಂದು ಪ್ರಿವೆಂಟಿವ್ ರಿಲೀಫ್ ಇರುತ್ತೆ ಅಪಾರ್ಟ್ ಫ್ರಮ್ ಸ್ಪೆಸಿಫಿಕ್ ರಿಲೀಫ್. ಆ ಪ್ರಿವೆಂಟಿವ್ ರಿಲೀಫ್ ಯು ಆಲ್ ನೋ, ಇಂಜಂಕ್ಷನ್ ಬಗ್ಗೆ ಮಾತನಾಡ್ತಿರೋದು. CPC ಇಂಜಂಕ್ಷನ್, ಆರ್ಡರ್ 39 ಟೆಂಪ್ರರಿ ಇಂಜಂಕ್ಷನ್ ಬೇರೆ, SRA ಅಲ್ಲಿ ನಾವು ಮಾತನಾಡೋದು ಪರ್ಪೆಚುವಲ್ ಮ್ಯಾಂಡೇಟ್ರಿ ಇಂಜಂಕ್ಷನ್, ಇದು ಬೇರೆ. ಸೊ ಮ್ಯಾಂಡೇಟರಿ ಇಂಜಂಕ್ಷನ್ ಬೇಕು ಅಂದರೆ SRA ನಲ್ಲೇ ಡೀಲ್ ಮಾಡೋದು. ಇದರ ಈ ಕಂಪ್ಲೀಟ್ ಆ್ಯಕ್ಟ್ನ ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ಓವರ್ವ್ಯೂ ಸೆಕ್ಷನ್ಸ್ ವೈಸ್ ನೋಡ್ಕೊಳ್ಳೋಣ. ಸೊ ವಿಜಯ್ ಭವ ಲೆಕ್ಚರ್ ಸೀರೀಸ್ಗೆ ಸ್ವಾಗತ, ನಾನು ಸ್ವಾತಿ. ಆ್ಯಂಡ್ ಈ ಲೆಕ್ಚರ್ ಸೀರೀಸಲ್ಲಿ ನಾವು ಪ್ರತಿಯೊಂದು ಲಾ ರಿಲೇಟೆಡ್ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಡೀಲ್ ಮಾಡ್ತಿದ್ದೀವಿ. ಆ್ಯಂಡ್ ಸ್ವಾತಿ ಲಾ ಅಕಾಡೆಮಿ ಕಂಪ್ಲೀಟ್ ಚಾನಲ್ ನಿಮಗೆ ಲೀಗಲ್ ಎಜುಕೇಷನ್ ರಿಲೇಟೆಡ್ ಆಗಿರುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸ್, ಎಕ್ಸಾಮ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಎಕ್ಸೆಟ್ರಾ. ಸೊ ಇಂಟ್ರೆಸ್ಟೆಡ್ ಇರುವಂಥ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗಿರುವಂಥ ಯಾವುದೇ ಡೌಟ್ಸ್, ಕನ್ಸರ್ನ್ ಎಕ್ಸೆಟ್ರಾ ನಿಮ್ಮ ಸಬ್ಜೆಕ್ಟ್ನ ಈಸಿ ಮಾಡೋದಕ್ಕೆ ಇರುವಂಥ ಒಂದು ಪ್ರಯತ್ನ. ಸೊ ಕಮೆಂಟ್ ಮಾಡಿ ತಿಳಿಸ್ಬಹುದು ನೀವು ಯಾವ ಸಬ್ಜೆಕ್ಟ್ ನಿಮಗೆ ಬೇಕಿದೆ ಎಕ್ಸೆಟ್ರಾ. ಸೊ ಇನ್ನು ಫರ್ದರ್ ಕಮಿಂಗ್ ವೀಡಿಯೋಸಲ್ಲಿ ನಾವು CPCನ ಸಿಂಪ್ಲಿಫೈಡ್ ವೇಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ವಿಜಯ್ ಭವ ಲೆಕ್ಚರ್ ಸೀರೀಸ್ನ ಹಿಂದಿನ ವೀಡಿಯೋಸ್ ಕೂಡ ಸಹ ನೋಡಿ, ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿದ್ರೆ ಇನ್ನೂ ಖುಷಿ ಆಗುತ್ತೆ. ದ್ಯಾಟ್ ನಿಮಗೇನು ಅರ್ಥ ಆಯಿತು, ಏನಾದರೂ ಡೌಟ್ ಇದ್ದರೆ ಡೆಫಿನೆಟ್ಲಿ ನಾವು ಅದನ್ನ ಸಾಲ್ವ್ ಮಾಡಬಹುದು. ಆ್ಯಂಡ್ ಆಲ್ಸೋ ಟು ಸ್ಟಾರ್ಟ್ ವಿತ್, ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಜುಡಿಷರಿಗೆ ನೋಟಿಫಿಕೇಷನ್ ಆಲ್ರೆಡಿ ಬಂದಿದೆ. 15th ಮೇ ನಮ್ಮ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ ನಿಮ್ಮ ಎಕ್ಸಾಮಿಗೆ. ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ನ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಇದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಪ್ರತಿ ಎಕ್ಸಾಮಿಗೆ ರಿವಿಷನ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದೊಂದು ರಿವಿಷನ್ ಬ್ಯಾಚ್, ರ್ಯಾಪಿಡ್ ರಿವಿಷನ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಫಾರ್ 45 days ನೀವು ಕಂಪ್ಲೀಟ್ ಸಿಲೆಬಸ್ನ ರಿವೈಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಈ ಬ್ಯಾಚ್ ನಿಮಗೆ ತುಂಬ ಒಂದು ನಾಮಿನಲ್ ಪ್ರೈಸಲ್ಲಿ ನಡೀತಿರೋವಂಥದ್ದು. ಸೊ ಇದರಲ್ಲಿ ನಿಮಗೆ ಲೈವ್ ಲೆಕ್ಚರ್ಸ್ ಇರುತ್ತೆ, ಡೈಲಿ ಲೈವ್ ಲೆಕ್ಚರ್ಸ್ ವಿತ್ ಟೆಸ್ಟ್ ಸೀರೀಸ್ ಇನ್ಕ್ಲೂಡೆಡ್. ಆ್ಯಂಡ್ ಅದಷ್ಟೇ ಅಲ್ಲ, ಲಿಮಿಟೆಡ್ ಸೀಟ್. ಸೊ ಹಾಗಾಗಿ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ, ಬಿಕಾಸ್ ಇದೊಂದು ಪ್ರತಿ ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರುವಂಥ ಒಂದು ಸೀರೀಸ್ ಆಗಿರುತ್ತೆ. ಆ್ಯಂಡ್ ತುಂಬ ಫಾಸ್ಟಾಗಿ ಅಡ್ಮಿಷನ್ಸ್ ನಡೆಯುತ್ತೆ. ಸೊ ಹಾಗಾಗಿ ಲಿಮಿಟೆಡ್ ಸೀಟ್ಸಲ್ಲಿ ಮಾಡಬೇಕು. ಸೊ ಅಡ್ಮಿಷನ್ಸ್ ಆಲ್ರೆಡಿ ಫಿಲಪ್ ಆಗ್ತಿದೆ. ನಿಮ್ಮ ಅಡ್ಮಿಷನನ್ನು ನೀವು ಬೇಗ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಅಡ್ಮಿಷನ್ ತೊಗೊಳ್ಳೋದಕ್ಕೆ ನೀವು ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ವಿಸಿಟ್ ಮಾಡಬಹುದು. ಆ್ಯಪ್ ಇದೆ ಸ್ವಾತಿ ಲಾ ಅಕಾಡೆಮಿ, ಗೂಗಲ್ ಹಾಗೂ ಆ್ಯಪ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ನೀವು ಕೋರ್ಸಸ್ನ ಪರ್ಚೇಸ್ ಮಾಡ್ಕೋಬಹುದು. ಹಾಗೆ swatilaw.com ವೆಬ್ಸೈಟ್ ಕೂಡ ಸಹ ಇದೆ, ಅಲ್ಲಿನೂ ಸಹ ನೀವು ನಿಮ್ಮ ಅಡ್ಮಿಷನ್ಸನ್ನು ತೊಗೊಳ್ಬಹುದು. ಯಾವುದೇ ರೀತಿ ನಿಮ್ಮ ಅಡ್ಮಿಷನ್ಸನ್ನು ನೀವು ಸೆಕ್ಯೂರ್ ಮಾಡ್ಕೊಳ್ಬಹುದು. ಆ್ಯಂಡ್ ಫ್ರೀ ಲೆಕ್ಚರ್ಸ್, ಡೆಮೋ ಲೆಕ್ಚರ್ಸ್ ಇದೆ. ಸೊ ನೀವು ಡೆಮೋ ಲೆಕ್ಚರ್ಸ್ನ ನೋಡಿ ಆ್ಯಂಡ್ ದೆನ್ ನಿಮ್ಮ ಒಂದು ಕೋರ್ಸಸ್ನ ಎನ್ರೋಲ್ ಮಾಡ್ಕೊಳ್ಳೋದು ನಿಮಗೂ ಸಹ ಒಂದು ಸೇಫರ್ ಹ್ಯಾಂಡ್, ಹೀಗಿರುತ್ತೆ ಕ್ಲಾಸ್ ಅನ್ನುವಂಥ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಸ್ವಾತಿ ಲಾ ಅಕಾಡೆಮಿ. ಸೊ ಜಡ್ಜ್ ಆಗಬೇಕು ಅನ್ನೋದು ನಿಮ್ಮ ಕನಸಾಗಿದ್ದರೆ ಆದಷ್ಟು ಬೇಗ ಎನ್ರೋಲ್ ಆಗಿ ಆ್ಯಂಡ್ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ. ಸೊ ವಿ ಹ್ಯಾವ್ ಆಲ್ರೆಡಿ ಗಿವನ್ 18+ ಸೆಲೆಕ್ಷನ್ಸ್ ಆಫ್ ಕರ್ನಾಟಕ ಜುಡಿಷರಿ. ಸೊ ಇದು ನಮ್ಮ ಕಂಪ್ಲೀಟ್ ರ್ಯಾಪಿಡ್ ರಿವಿಷನ್ ಬ್ಯಾಚ್ನ ಡೀಟೇಲ್ಸ್. ಆ್ಯಂಡ್ ಟು ಸ್ಟಾರ್ಟ್ ಆಫ್,
ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ನ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಕೂಡ ಸಹ ರನ್ನಿಂಗಲ್ಲಿದೆ. ಸೊ ಯು ಕ್ಯಾನ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಅದಕ್ಕೆ ಕೂಡ ಸಹ ಎನ್ರೋಲ್ ಆಗಬಹುದು. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ನಾನು ನಿಮಗೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಏನು ಕೊಟ್ಟೆ, ದ್ಯಾಟ್ ನಿರ್ದಿಷ್ಟವಾಗಿ ನನಗೆ ಇದೇ ಬೇಕು ಅಂತ ಕೇಳ್ತಿರುವಂಥದ್ದು, ರೈಟ್. ಸೊ ಈ ಆ್ಯಕ್ಟಲ್ಲಿ ನಮಗೆ ಇರುವಂಥ ಸೆಕ್ಷನ್ಸಲ್ಲಿ 6 ಸ್ಪೆಸಿಫಿಕ್ ರಿಲೀಫ್ ಬಗ್ಗೆ ಮಾತನಾಡ್ತೀವಿ. 6 ಬೇರೆ ಬೇರೆ ರೀತಿಯಾದಂಥ ಸ್ಪೆಸಿಫಿಕ್ ರಿಲೀಫ್. ಫಸ್ಟ್ ನಮಗೆ ಈ ಆ್ಯಕ್ಟಲ್ಲಿ ಸೆಕ್ಷನ್ 4 ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ವೇರ್ ವಿ ಸೇ ಸ್ಪೆಸಿಫಿಕ್ ರಿಲೀಫ್ ಅಂತ ಹೇಳುವಾಗ ಇದು ನಮಗೆ ಇಂಡಿವಿಜುವಲ್ ಸಿವಿಲ್ ರೈಟ್ಸ್ಗೆ ಮಾತ್ರ ಕೆಲಸ ಮಾಡ್ತಿರೋದು, ಕ್ರಿಮಿನಲ್ ರೈಟ್ಸ್ಗೆ ಕೆಲಸ ಮಾಡೋದಿಲ್ಲ. ಸೊ ಇಂಡಿವಿಜುವಲ್ ಸಿವಿಲ್ ರೈಟ್ಸಲ್ಲಿ ಮಾತ್ರನೇ ಎನ್ಫೋರ್ಸ್ ಮಾಡೋದಕ್ಕೆ ಆಗತ್ತೆ, ಪೀನಲ್ ಲಾಸ್ ಅಥವಾ ಕ್ರಿಮಿನಲ್ ಲಾಸ್ಗೆ ಎನ್ಫೋರ್ಸ್ ಮಾಡೋಕ್ಕೆ ಆಗೋದಿಲ್ಲ ಸ್ಪೆಸಿಫಿಕ್ ರಿಲೀಫ್. ಕ್ಲಿಯರ್? ಸೊ ಇದು ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಇದು ನಿಮ್ಮ ಪ್ರಿಲಿಮ್ಸಿಗೆ ಸುಮಾರು ಸತಿ ಕೇಳಿರುವಂಥ ಕ್ವೆಶನ್. ಸೊ ಹಾಗಾಗಿ ಇದೊಂದು ನಿಮಗೆ ಗೊತ್ತಿರಬೇಕು. ಲೇಟರ್ ಈಗ ಫಸ್ಟ್ ಚಾಪ್ಟರ್ ಏನಿದೆ ಇದು ನಮ್ಮ ಸ್ಪೆಸಿಫಿಕ್ ರಿಲೀಫ್ನ ಪೊಸೆಷನ್ ಪಡ್ಕೊಳ್ಳೋದ್ರ ಬಗ್ಗೆ ಹೇಳುತ್ತೆ. ಸೊ ಹಿಯರ್ ವಿ ಟಾಕ್ ಅಬೌಟ್ ರಿಕವರಿಂಗ್ ಪೊಸೆಷನ್ ಆಫ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಸೆಕ್ಷನ್ 5, 6, 7, 8 ಇಂಪಾರ್ಟೆಂಟ್. ಸೊ ವಿಲ್ ಗೋ ಥ್ರೂ ದ ಸೆಕ್ಷನ್ಸ್ ಆಸ್ ವೆಲ್. ಆ್ಯಂಡ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ನಾವು ಸುಮಾರು ಸತಿ ಎಕ್ಸಾಮಲ್ಲಿ ನೋಡಿದ್ದೀವಿ, ವೇರ್ ಸೆಕ್ಷನ್ 10, 11, 12, 14, 16 ಇವು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ಅಂತ ಹೇಳುವಾಗ. ಲೇಟರ್ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ದಟ್ ಇಸ್ ಸೆಕ್ಷನ್ 20. ನಾವೇನೆಲ್ಲ ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಮಾತನಾಡ್ತೀವಿ, ಆ ಕಾಂಟ್ರಾಕ್ಟ್ ಆ್ಯಕ್ಟ್ನ ಕಾಂಟ್ರಾಕ್ಟ್ಸನ್ನು ಸ್ಪೆಸಿಫಿಕ್ ಆಗಿ ಎನ್ಫೋರ್ಸ್ ಮಾಡಬೇಕಾ. ಸೆಕ್ಷನ್ 73 ನಿಮಗೆ ಬ್ರೀಚ್ ಆಗಿದ್ದಾಗ ಏನು ಮಾಡಬೇಕು ಅನ್ನೋದು ಅಲ್ಲಿ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿನೂ ಸಹ ಒಂದು ರಿಲೀಫ್ ಇದೆ. ಆಲ್ಸೋ ಯು ಕ್ಯಾನ್ ಗೆಟ್ ದೀಸ್ ರಿಲೀಫ್ಸ್, ದ್ಯಾಟ್ ಈಸ್ ಈ ಸೆಕ್ಷನ್ ಚಾಪ್ಟರ್ 2 ಏನು ಮಾತನಾಡ್ತದೆ ಇದನ್ನು ಸಹ ನಿಮಗೆ ಕಾಂಟ್ರಾಕ್ಟ್ ಸಂಬಂಧಪಟ್ಟ ಹಾಗೆಯೇ ಮಾತನಾಡ್ತಿರೋದು. ಈಗ ಒಂದು ನಾವು ಸ್ಪೆಸಿಫಿಕ್ ಕಾಂಟ್ರಾಕ್ಟ್ನ ಎನ್ಫೋರ್ಸ್ ಮಾಡೋದ್ರ ಬಗ್ಗೆ ಮಾತನಾಡಿದ್ವಿ, ಆ್ಯಂಡ್ ಫಸ್ಟ್ ರಿಲೀಫ್ ವಾಸ್ ಪೊಸೆಷನ್ ಬಗ್ಗೆ ಮಾತನಾಡಿದ್ವಿ. ನಮ್ಮ ಥರ್ಡ್ ರಿಲೀಫ್ ರೆಕ್ಟಿಫಿಕೇಷನ್ ಆಫ್ ಇನ್ಸ್ಟ್ರೂಮೆಂಟ್, ಯಾವುದೇ ಇನ್ಸ್ಟ್ರೂಮೆಂಟ್ ಅಥವಾ ಯಾವುದೇ ಡಾಕ್ಯುಮೆಂಟನ್ನು ನೀವು ರೆಕ್ಟಿಫೈ ಮಾಡಿಸ್ಬೇಕಾಗಿದೆ, ಸರಿ ಮಾಡಿಸ್ಬೇಕಾಗಿದೆ, ಕ್ರಾಸ್ ಚೆಕ್, ರೀಚೆಕ್, ರೆಕ್ಟಿಫೈ, ಏನಾದರೂ ಮಿಸ್ಟೇಕ್, ಎರರ್ ಇದೆ, ದೆನ್ ಈ ಪ್ರಾವಿಷನ್ ನಿಮಗೆ ಹೆಲ್ಪ್ ಮಾಡುತ್ತೆ. ರಿಸೈನಿಂಗ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳುವಾಗ ಒಂದು ಕಾಂಟ್ರಾಕ್ಟನ್ನು ನೀವು 2 ಪಾರ್ಟಿ ಮ್ಯೂಚುವಲಿ ನಾವು ಇಲ್ಲಿಗೆ ನಿಲ್ಸೋಣ ಅಂತ ಅಂದ್ಕೊಂಡಿರಬಹುದು, ಅಥವಾ ರಿಸೈನ್ ಮಾಡಬೇಕು, ಹಿಂಪಡ್ಕೋಬೇಕು ಅಂತ ಇದ್ದೀರಿ ಕಾಂಟ್ರಾಕ್ಟ್ನ. ದೆನ್ ದಿಸ್ ಚಾಪ್ಟರ್ 4 ವರ್ಕ್ಸ್ ಫಾರ್ ರಿಸೈನಿಂಗ್. ಇದು ನಮಗೆ 4th ಟೈಪ್ ಆಫ್ ರಿಲೀಫ್. ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್, 2 ಪಾರ್ಟಿ ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದೆ ಅಥವಾ ಒಂದು ಇನ್ಸ್ಟ್ರೂಮೆಂಟ್ಗೆ ಎಂಟರ್ ಆಗಿದೆ, ದೇ ಹ್ಯಾವ್ ಎಂಟರ್ಡ್ ಇನ್ ಟು ಎನಿ ಕೈಂಡ್ ಆಫ್ ಸೇಲ್ ಪರ್ಚೇಸ್ ಆಗಿರಬಹುದು, ಯಾವುದೇ ಒಂದು ಪರ್ಪಸ್ಸಿಗೆ. ಸೊ ಈಗ ಅವರು ಅದನ್ನು ಪಾರ್ಷಿಯಲಿ ಆದರೂ ಆಗಿರಬಹುದು ಅಥವಾ ಕಂಪ್ಲೀಟ್ಲಿ ಆಗಿರಬಹುದು, ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ದ್ಯಾಟ್ ಆ ಇನ್ಸ್ಟ್ರೂಮೆಂಟ್ನ ಅಲ್ಲಿಗೆ ನಿಲ್ಲಿಸಬೇಕು, ಮೈಟ್ ಬಿ ಅದು ವಾಯ್ಡಬಲ್ನ ಕಂಡೀಷನ್ ಆಗಿರ್ಬೋದು. ಸೊ ಹಾಗಾಗಿ ಕ್ಯಾನ್ಸಲ್. ಬಟ್ ಕ್ಯಾನ್ಸಲೇಷನ್ ಅಂತ ಬಂದಾಗ ಇಟ್ ಈಸ್ ಆರ್ 5th ಟೈಪ್ ಆಫ್ ರಿಲೀಫ್, ಆ್ಯಂಡ್ ಇದು ನಮ್ಮ ಸೆಕ್ಷನ್ 31 ಡೀಲ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ರಿಮೈಂಡ್ ಯು ದ್ಯಾಟ್ ಎಲ್ಲ ಕಡೆ ಡಾಕ್ಟ್ರಿನ್ ಆಫ್ ಈಕ್ವಿಟಿ ಅನ್ನೋದು ಇಂಪಾರ್ಟೆಂಟ್. ಡಾಕ್ಟ್ರಿನ್ ಆಫ್ ಈಕ್ವಿಟಿನ ನಾವು ಎಲ್ಲ ಕಂಪ್ಲೀಟ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಮೇಂಟೈನ್ ಮಾಡ್ತೀವಿ. ಈಕ್ವಿಟಿ ಅಂತ ಹೇಳುವಾಗ ಯಾವುದೇ ಪಾರ್ಟಿಗೆ ಅನ್ಜಸ್ಟ್ ಬೆನಿಫಿಟ್ ಆಗೋ ಹಾಗಿಲ್ಲ, ದ್ಯಾಟ್ ನಾನೊಂದು ತಪ್ಪಾದ ಲಾಭನ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನನಗೆ ಸರಿಯಾದಂಥ ಈಕ್ವಿಟಿಯಲ್ಲೇ ನಾವು ಮಾತನಾಡೋದು. ಡಿಕ್ಲರೇಟ್ರಿ ಡಿಕ್ರಿ, ಇಟ್ ಈಸ್ ಅಗೇನ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಾವು ಸುಮಾರು ಸತಿ ನಾವು ಕೇಸಸ್ ನೋಡ್ತೀವಿ ಫಾರ್ ಪೊಸೆಷನ್ ಆ್ಯಂಡ್ ಡಿಕ್ಲರೇಷನ್ ಆಫ್ ಟೈಟಲ್ ಅಂತ. ಸೊ ಆ ಡಿಕ್ಲರೇಟ್ರಿ ಡಿಕ್ರಿ ಬೇಕು, ಡಿಕ್ಲರೇಷನ್ ಬೇಕು, ನಿಮ್ಮ ರೈಟ್ಸ್ನ, ಲೈಬಿಲಿಟೀಸ್, ನಿಮ್ಮ ರೈಟ್ಸ್ನ ಬಗ್ಗೆ ಡಿಕ್ಲರೇಷನ್ ಬೇಕು. ದೆನ್ ವಿ ಗೋ ಫಾರ್ ಡಿಕ್ಲರೇಟ್ರಿ ಡಿಕ್ರಿ. ಇದು ನಮ್ಮ 6 ಟೈಪ್ಸ್ ಆಫ್ ಸ್ಪೆಸಿಫಿಕ್ ರಿಲೀಫ್ ದ್ಯಾಟ್ ವಿ ಟಾಕ್ ಇನ್ ದಿಸ್ ಆ್ಯಕ್ಟ್. ಹಾಗೆ ಪ್ರಿವೆಂಟಿವ್ ರಿಲೀಫ್ ಅಂತ ಹೇಳುವಾಗ ಇಂಜಂಕ್ಷನ್ ಅಂತ ಹೇಳಿದೆ. ಸೊ ಆ ಇಂಜಂಕ್ಷನಲ್ಲಿ ನಾವು ಮಾತನಾಡೋದು ಟೆಂಪ್ರರಿ, ಪರ್ಪೆಚುವಲ್ ಇಂಜಂಕ್ಷನ್, ಮ್ಯಾಂಡೇಟರಿ ಇಂಜಂಕ್ಷನ್ ಬಗ್ಗೆ ಮಾತನಾಡ್ತೀವಿ. ಸೊ ಇದು ನಮ್ಮ ಮ್ಯಾಂಡೇಟರಿ ಇಂಜಂಕ್ಷನ್ ಅಂತ ಹೇಳುವಾಗ ತಡೆ ಆಜ್ಞೆ, ಯಾವುದೇ ಒಂದು ಪಾರ್ಟಿನ ಸ್ಟೇಟಸ್ ಕೋ ಮೇಂಟೈನ್ ಮಾಡೋದಕ್ಕೆ ಆರ್ಡರ್ ಮಾಡೋದು, ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳಬೇಕಂತಂದರೆ ಸ್ಟೇ ಆರ್ಡರ್ ತೊಗೊಂಡು ಬಂದ್ವಿ ಅಂತ ಹೇಳ್ತೀವಿ. ದ್ಯಾಟ್ ವುಡ್ ಬಿ ಕಾಲ್ಡ್ ಆಸ್ ಯೋರ್ ಇಂಜಂಕ್ಷನ್. ಮ್ಯಾಂಡೇಟರಿ CPC ಆರ್ಡರ್ 39 ನಮಗೆ ಟೆಂಪರರಿ ಇಂಜಂಕ್ಷನ್ ಅಷ್ಟೇ ಗ್ರಾಂಟ್ ಮಾಡಿಸೋದು, ಮುಂದಿನ ಆದೇಶದ ತನಕ, ಕೋರ್ಟ್ನ ನೆಕ್ಸ್ಟ್ ಆರ್ಡರ್ ತನಕ ಇಂಜಂಕ್ಷನ್. ಬಟ್ ಇಲ್ಲಿ SRAಯಲ್ಲಿ ಮಾತನಾಡ್ತಿರೋದು ಪರ್ಪೆಚುವಲ್, ಪರ್ಮನೆಂಟ್ ಇಂಜಂಕ್ಷನ್. ಈ ಪ್ರಾಪರ್ಟಿ ನಂದು, ಇನ್ನು ಮುಂದೆ ಯಾರು ಈ ಕಡೆ ತಲೆ ಹಾಕೋ ಹಾಗಿಲ್ಲ. ಸೊ ಆ ರೀತಿ ಇಂಜಂಕ್ಷನ್ ನಾವು ಇಲ್ಲಿ ಮಾತನಾಡ್ತಿರೋದು. ಇಷ್ಟೇ ಚಿಕ್ಕದಾಗಿರುವಂಥ ಸಿಂಪಲ್ ಆ್ಯಕ್ಟ್. ನಾವು ಗೆಟಿಂಗ್ ಟು ದ ಸೆಕ್ಷನ್ಸ್. ಸೊ ಸೆಕ್ಷನ್ಸ್ ಅಂತ ಹೇಳುವಾಗ ಟು ಸ್ಟಾರ್ಟ್ ಆಫ್ ಶಾರ್ಟ್ ಟೈಟಲ್ ಎಕ್ಸ್ಟೆಂಡ್ ಕಮೆನ್ಸ್ಮೆಂಟ್, ಒಂದು ರೀಡಿಂಗ್ ಒಂದು ಸತಿ ಹಾರ್ಡ್ಲಿ ಹಾಫ್ ಆನ್ ಅವರ್ ನಿಮಗೆ ಹಿಡಿಯುತ್ತೆ.
ಸೊ ಯು ಕ್ಯಾನ್ ಗೋ ಥ್ರೂ ದ ಎಂಟೈರ್ ಆ್ಯಕ್ಟ್. ಆಬ್ಲಿಗೇಷನ್ ನಮಗೆ ಇಂಪಾರ್ಟೆಂಟ್. ಆಬ್ಲಿಗೇಷನ್ ಅಂತಂದರೆ ಯಾವುದೇ ಡ್ಯೂಟಿ ವಿಚ್ ಇಸ್ ಎನ್ಫೋರ್ಸಿಬಲ್ ಬೈ ಲಾ, ಇಟ್ ಈಸ್ ಕಾಲ್ಡ್ ಆಸ್ ಆಬ್ಲಿಗೇಷನ್. ಡೆಫಿನೇಷನ್ ಕ್ಲಾಸಸ್ ಪ್ರತಿ ಆ್ಯಕ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಗೋ ಥ್ರೂ ದ ಡೆಫಿನೇಷನ್ ಕ್ಲಾಸಸ್. ಆ್ಯಂಡ್ ನೆಕ್ಸ್ಟ್ ಆಬ್ಲಿಗೇಷನ್, ಎನಿ ಡ್ಯೂಟಿ ವಿಚ್ ಇಸ್ ಲೀಗಲಿ ಎನ್ಫೋರ್ಸ್ ಮಾಡಿಸ್ಬಹುದು ಆ ಡ್ಯೂಟಿನ, ದೆನ್ ಇದು ಆಬ್ಲಿಗೇಷನ್ ಅಂತ ಕರಿತೀವಿ. ಓಕೆ, ಸೊ ಈಗ ನಮಗೆ ಸೆಕ್ಷನ್ 4 ಇಂಪಾರ್ಟೆಂಟ್ ಅಂತ ಹೇಳಿದೆ, ಬಿಕಾಸ್ ಸೆಕ್ಷನ್ 4 ನಮಗೆ ಕ್ಲಿಯರ್ ಆಗಿ ಹೇಳುತ್ತೆ ಇದರ ಡೊಮೇನ್ ಬಂದು ಸಿವಿಲ್ ರೈಟ್ಸ್ಗೆ ಮಾತ್ರ ಕೆಲಸ ಮಾಡ್ತಿರೋದು. ಸೊ ಕ್ರಿಮಿನಲ್ ಲಾಸ್ ಅಥವಾ ಪೀನಲ್ ಲಾಸ್ನ ಎನ್ಫೋರ್ಸ್ ಮಾಡಿಸೋದಕ್ಕಾಗೋದಿಲ್ಲ. ಇಲ್ಲ ನನಗೆ ಸ್ಪೆಸಿಫಿಕ್ ಆಗಿ ನೀವು ಇವನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಿ, ನೋ, ಆ ರೀತಿ ನಾವು ರಿಲೀಫ್ನ ತಗೊಳ್ಳೋದಕ್ಕಾಗೋದಿಲ್ಲ ಸ್ಪೆಸಿಫಿಕ್ ಆಗಿ. ಸೊ this is about enforcing individual civil rights only. Next, first type of relief, that is recovering possession of property. Section 5 and 6 immovable property ಬಗ್ಗೆ ಮಾತನಾಡುತ್ತೆ. Section 7 and 8 movable property ಬಗ್ಗೆ ಮಾತನಾಡುತ್ತೆ. ಸೊ ಇಮ್ಮೂವಬಲ್ ಪ್ರಾಪರ್ಟಿ, ಸ್ಪೆಸಿಫಿಕ್ ಇಮ್ಮೂವಬಲ್ ಪ್ರಾಪರ್ಟಿ, ರಿಮೈಂಡ್ ಯು, ಯಾಕೆಂದರೆ ನಾವು ಹೇಳ್ತಿರೋದು ಒಂದು ಸ್ಪೆಸಿಫಿಕ್ ಮನೆ. ನನಗೊಂದು 4-5 ಮನೆ ಇರ್ಬೋದು, ಡಿಸ್ಪ್ಯೂಟಲ್ಲಿ ನಾನೊಂದು ಸ್ಪೆಸಿಫಿಕ್ ಮನೆ ಬಗ್ಗೆನೇ ಮಾತನಾಡ್ತೀನಿ, ಈ ಮನೆ ನನಗೆ ಬೇಕು. ದೆನ್ ಆ ರೀತಿ CPC ಅಕಾರ್ಡಿಂಗ್ಲಿ ನೀವು ಕೇಳಬಹುದು, ಇಮ್ಮೂವಬಲ್ ಪ್ರಾಪರ್ಟಿನ ಪೊಸೆಷನನ್ನು ಕೇಳಬಹುದು, ಇಫ್ ದ ಪರ್ಸನ್ ಈಸ್ ಎಂಟೈಟಲ್ ಟು ಸಚ್ ಪೊಸೆಷನ್. ಅಗೇನ್ ನಾವು ಎಲ್ಲೂ ಓನರ್ಶಿಪ್ಪನ್ನು ಮಾತನಾಡ್ತಿಲ್ಲ. ಓನರ್ಶಿಪ್ ಅಲ್ಲ, ಇಟ್ ಈಸ್ ಓನ್ಲಿ ಟಾಕಿಂಗ್ ಅಬೌಟ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ. ಓನರ್ಶಿಪ್ ಬೇರೆ, ಪೊಸೆಷನ್ ಬೇರೆ. ನೆಕ್ಸ್ಟ್, ಸೂಟ್ ಬೈ ಪರ್ಸನ್ ಡಿಸ್ಪೊಸೆಸ್ಡ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಯಾವುದೇ ವ್ಯಕ್ತಿ ಹತ್ರದಿಂದ ಅವನ ಪೊಸೆಷನಿಂದ ನೀವೊಂದು ಇಮ್ಮೂವಬಲ್ ಪ್ರಾಪರ್ಟಿನ ಕಿತ್ಕೊಂಡಿದ್ದೀರಿ, ದೆನ್ ಆ ವ್ಯಕ್ತಿ ಆ ಒಂದು ಇಮ್ಮೂವಬಲ್ ಪ್ರಾಪರ್ಟಿಗೋಸ್ಕರ ಈ ಒಂದು ಸೆಕ್ಷನ್ 6 ಸೂಟ್ ಫೈಲ್ ಮಾಡಬಹುದು, ದಟ್ ನನಗೆ ಆ ಸ್ಪೆಸಿಫಿಕ್ ಇಮ್ಮೂವಬಲ್ ಪ್ರಾಪರ್ಟಿ ಬೇಕು. ಸೊ ಒಂದು ಟೆನೆಂಟನ್ನು ಬಾಡಿಗೆದಾರನ ಮನೆಯಿಂದ ಹೊರಗೆ ಹಾಕಿದಾಗ ನನಗೆ ಇದೇ ಮನೆ ಅಲ್ಲಿ ಇರಬೇಕು ಅಂತ ಹೇಳಿ ನನ್ನ ಪೊಸೆಷನಲ್ಲಿತ್ತು, ಲೀಸಲ್ಲಿದ್ದರು, ದೆನ್ ಆ ಪೊಸೆಷನ್ ವಾಪಸ್ ಬೇಕು ಅಂತ ಹೇಳಿ ಕೇಳಬಹುದು. ನೆಕ್ಸ್ಟ್, ಬಟ್ ಇದು ಯಾವುದೇ ಸೂಟ್ ಎಂಟರ್ಟೈನ್ ಮಾಡೋದಿಲ್ಲ ಇನ್ ಕೇಸ್ ನಿಮ್ಮನ್ನು ಹೊರಗೆ ಹಾಕಿದ ನಂತರ ಇಟ್ ಹ್ಯಾಸ್ ಎಕ್ಸ್ಪೈರ್ಡ್ 6 months ಆಫ್ಟರ್ ಡಿಸ್ಪೊಸಿಷನ್ ಅಂತ ಹೇಳುವಾಗ ಈ ಸೂಟ್ ಎಂಟರ್ಟೈನ್ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಇಫ್ ದ ಸೂಟ್ ಇಸ್ ಟು ಬಿ ಫೈಲ್ಡ್ ಅಗೇನ್ಸ್ಟ್ ದ ಗೌರ್ಮೆಂಟ್, ದೆನ್ ಈ ಒಂದು ಸೂಟ್ ಎಂಟರ್ಟೈನ್ ಆಗೋದಿಲ್ಲ. ಈಗ 7 ಮತ್ತು 8 ಮೂವಬಲ್ ಪ್ರಾಪರ್ಟಿ ಬಗ್ಗೆ ಮಾತನಾಡುತ್ತೆ, ರಿಕವರಿ ಆಫ್ ಸ್ಪೆಸಿಫಿಕ್ ಮೂವಬಲ್ ಪ್ರಾಪರ್ಟಿ. ಸೊ ಯಾವುದೇ ಒಂದು ಮೂವಬಲ್ ಪ್ರಾಪರ್ಟಿ, ಕಾರ್ ಆರ್ ಗೋಲ್ಡ್ ಎಕ್ಸೆಟ್ರಾ ಏನಾದರೂ ಆಗಿರಬಹುದು. ಸೊ ಒಂದು ಅಡ ಇಟ್ಟಂಥ ಒಂದು ಗೋಲ್ಡ್ ಆಗಿರಬಹುದು, ನನಗೆ ಅದು ನನ್ನ ಗೋಲ್ಡೇನೇ ಬೇಕು, ಈಗ ಅದು ಕಳ್ತನ ಆಯಿತು, ದುಡ್ಡು ಕೊಡ್ತೀವಿ ಅಂತಂದರೆ ಫಸ್ಟ್ ಥಿಂಗ್ ಇಸ್ ವಿ ಆಸ್ಕ್ ಫಾರ್ ಡಿಫ್ರೆಂಟ್ ರಿಲೀಫ್ಸ್. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಈ ಒಂದು ರಿಲೀಫ್ನ ಕೇಳಬಹುದು. ಇಫ್ ನಾಟ್ ದಿಸ್, ದೆನ್ ನನಗೆ ಕಾಂಪನ್ಸೇಷನ್ ಕೊಡಿ. ಸೊ ಈ ರೀತಿ ಆಗಿರುತ್ತೆ. ಸೊ ಪರ್ಸನ್ ಎಂಟೈಟಲ್ಡ್ ಫಾರ್ ಪೊಸೆಷನ್ ಆಫ್ ಸ್ಪೆಸಿಫಿಕ್ ಮೂವಬಲ್ ಪ್ರಾಪರ್ಟಿ ಮೇ ರಿಕವರ್ ಇಟ್ ಇನ್ ಮ್ಯಾನರ್ ಆಸ್ ಗಿವನ್ ಇನ್ CPC. 8 ಏನು ಹೇಳುತ್ತೆ, ಲಯಬಿಲಿಟಿ ಆಫ್ ಪರ್ಸನ್ ಇನ್ ಪೊಸೆಷನ್ ನಾಟ್ ಆಸ್ ಓನರ್ ಆಗಲ್ಲ, ನೀವು ಪೊಸೆಷನ್ ಆಗಿ ಇದ್ದಿದ್ದು ನಿಮ್ಮ ಹತ್ರ, ಟು ಡೆಲಿವರ್ ಟು ಪರ್ಸನ್ ಎಂಟೈಟಲ್ಡ್ ಟು ಇಮ್ಮಿಡಿಯೇಟ್ ಪೊಸೆಷನ್. ಓಕೆ, ಸೊ ಇದು ಸೆಕ್ಷನ್ 8. ನಮಗೆ ಯಾವುದೇ ಒಂದು ಮೂವಬಲ್ ಆರ್ಟಿಕಲ್ ಇದೆ, ಮೂವಬಲ್ ಪ್ರಾಪರ್ಟಿ ಇದೆ, ದೆನ್ ಅದನ್ನು ಓನರಿಗೆ ಅಂತ ಎಲ್ಲ ಹೇಳ್ತಿರೋದು, ಮೇ ಬಿ ಕಂಪೆಲ್ಡ್ ಸ್ಪೆಸಿಫಿಕಲಿ ಟು ಡೆಲಿವರ್ ಇಟ್ ಟು ದ ಪರ್ಸನ್, ಯಾರ ಹತ್ರದಿಂದ ಅದು ಕಳೆದೋಗಿದೆ, ಡಿಸ್ಪೊಸೆಸ್ ಆಗಿದೆ, ಅವರಿಗೆ ರಿಸ್ಟೋರ್ ಮಾಡಿ ಅಂತಂದರೆ ಅವರ ಪೊಸೆಷನಿಗೆ ವಾಪಸ್ ಕೊಡಿ. ಮೂವಬಲ್ ಪ್ರಾಪರ್ಟಿ ಓನರಿಗೆ ಕೊಟ್ಬಿಡಿ ಅಂತೆಲ್ಲ ಹೇಳ್ತಿರೋದು, ಯಾರ ಪೊಸೆಷನಿಂದ ಡಿಸ್ಪೊಸೆಸ್ ಆಗಿದೆ ಅವರಿಗೆ ಅದನ್ನು ವಾಪಸ್ ರಿಸ್ಟೋರ್ ಮಾಡಿ. ದಿಸ್ ಈಸ್ ಯೋರ್ 8. 9 ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹ್ಯಾಸ್ ಟು ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ಗೆ ದಿಸ್ ಹ್ಯಾಸ್ ಟು ಬಿ ರೆಡ್ ವಿತ್ ಯೋರ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅನ್ನೋದು ಅರ್ಥ ಆಗ್ತಿದೆ ನಿಮಗೂ. ಸೊ ಸೆಕ್ಷನ್ 9 ಡಿಫೆನ್ಸಸ್ ಅಂತ ಹೇಳುವಾಗ ಇದು ನಮಗೆ ಕಾಂಟ್ರಾಕ್ಟ್ ಆ್ಯಕ್ಟ್ನ ಸಂಬಂಧಪಟ್ಟ ಹಾಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟ ಹಾಗೆ ಸ್ಪೆಸಿಫಿಕ್ ರಿಲೀಫ್ ಸಿಗುತ್ತಾ? ಎಸ್, ಇಟ್ ಇಸ್ ಗಿವನ್ ಇನ್ ಸೆಕ್ಷನ್ 10 ದ್ಯಾಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ಸ್ಗೆ ಕೊಡಬಹುದು. ಆದರೆ 11 clause 2, 14, 16ಗೆ ಸಬ್ಜೆಕ್ಟ್ ಟು ದೀಸ್ ಪ್ರಾವಿಷನ್ಸ್ ಅಂತಂದರೆ ಇವುಗಳನ್ನು ಕನ್ಸಿಡರ್ ಮಾಡ್ತಾ, ದಟ್ ಈಸ್ ಇವುಗಳಲ್ಲಿ ನಾವು ಕೊಡೋದಕ್ಕೆ ಆಗೋದಿಲ್ಲ ಅಥವಾ ಈ ಕಂಡೀಷನ್ಸನ್ನು ನೀವು ಸಿಗ್ನಿಫಿಕೆಂಟ್ಲಿ ನೋಡಿ ದೀಸ್ ಆರ್ ಸಬ್ಜೆಕ್ಟ್ ಟು ಸ್ಪೆಸಿಫಿಕ್ ರಿಲೀಫ್, ಇವುಗಳಿಗೆ ಆಗೋದಿಲ್ಲ ಅನ್ನೋ ರೀತಿ ಹೇಳ್ತಿರೋದು. ಸೆಕ್ಷನ್ 11ಗೆ clause 2 ಇಲ್ಲಿ ನಾವು ಟ್ರಸ್ಟಿ ಬಗ್ಗೆ ಮಾತನಾಡ್ತೀವಿ. ಕೇಸಸ್ ಇನ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಟ್ರಸ್ಟ್ ರಿಲೇಟೆಡ್ ಎನ್ಫೋರ್ಸ್ ಮಾಡಿಸಬಹುದಾ ಅಂತ ಹೇಳಿದ್ರೆ ಎಸ್, ಟ್ರಸ್ಟ್ ರಿಲೇಟೆಡ್ ಎನ್ಫೋರ್ಸ್ ಆಗತ್ತೆ, clause 1 ಹೇಳ್ತಿದೆ. ಬಟ್ ಸೆಕೆಂಡ್ ಕ್ಲಾಸ್ ಏನು ಹೇಳುತ್ತೆ, ಇಫ್ ಇನ್ ಕೇಸ್ ಆ ಟ್ರಸ್ಟ್ ಯಾರ ಅಂಡರಲ್ಲಿದೆ, ಟ್ರಸ್ಟಿ ಯಾರಿದ್ದಾರೆ
ಅವರಿಗೆ ಕೆಲವೊಂದು ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅನ್ನೋದಿರುತ್ತೆ, ಪವರ್ಸ್ ಅನ್ನೋದಿರುತ್ತೆ. ಆ ಪವರ್ನ ಮೀರಿ ವರ್ತಿಸ್ತಿದ್ದಾರೆ, ದೆನ್ ಏನು ಎಕ್ಸೀಡ್ ಆಗಿದೆ, ಪವರ್ ಎಕ್ಸೀಡ್ ಆಗಿದೆ, ಅಲ್ಲಿಂದ ನಾವು ಸ್ಪೆಸಿಫಿಕ್ ರಿಲೀಫ್ಗೆ ತೊಗೊಳೋದಕ್ಕೆ ಆಗೋದಿಲ್ಲ. ಕಾಂಟ್ರಾಕ್ಟ್ ಮೇಡ್ ಬೈ ಟ್ರಸ್ಟಿ ಇನ್ ಎಕ್ಸೆಸ್ ಆಫ್ ಎಸ್ ಪವರ್. ಸೊ ನನಗಿರೋದೇನೆ ನಾನೊಂದು ಪ್ರತಿಯೊಂದು ತಿಂಗಳು 1,00,000 ಇದನ್ನು ಮಾಡ್ಕೋಬಹುದು, ಅಥವಾ ಸೋ ಕೆಲಸಕ್ಕೆ ನಾನು ಇಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಬಹುದು. ಬಟ್ ನಾನು ನನ್ನ ಒಂದು ಪರ್ಸ್ನಲ್ ಇದರಲ್ಲಿ 10 ಲಕ್ಷಕ್ಕೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾವು ಅದು ಟ್ರಸ್ಟ್ ಬ್ರೀಚ್ ಆಗಿದೆ, ಕಾಂಟ್ರಾಕ್ಟ್ ಬ್ರೀಚ್ ಆಗಿದೆ. ಸೊ ಸ್ಪೆಸಿಫಿಕಲಿ ಎನ್ಫೋರ್ಸ್ ಮಾಡಿ ಅಂತ ಕೇಳಿದ್ರೆ ಆಗೋದಿಲ್ಲ, ಬಿಕಾಸ್ ಅದನ್ನ ಟ್ರಸ್ಟಿ ಅವರ ಪವರ್ ಮೀರಿ ಎಕ್ಸೀಡ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ಅದನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಕೇಳೋಕ್ಕೆ ಆಗೋದಿಲ್ಲ. ಸಿಮಿಲರ್ಲಿ ಸೆಕ್ಷನ್ 12 ನನಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಪಾರ್ಟ್ ಆಫ್ ಕಾಂಟ್ರಾಕ್ಟ್ನ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡ್ತಿರೋದು. ಆ್ಯಂಡ್ ಈ ಸೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ವೈ? ಬಿಕಾಸ್ ಪಾರ್ಟ್ ಆಫ್ ಕಾಂಟ್ರಾಕ್ಟ್ ಅಥವಾ ಪಾರ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳುವಾಗ, ಫಾರ್ ಎಕ್ಸಾಂಪಲ್ ಈಗ ಒಂದು ನನ್ನ ಕಾಂಟ್ರಾಕ್ಟ್ ಏನು ಬ್ರೀಚ್ ಆಗಿದೆ, ಆ ಕಾಂಟ್ರಾಕ್ಟಲ್ಲಿ ಎಷ್ಟು ಪೋರ್ಷನ್ ಇಸ್ ನಾಟ್ ಪರ್ಫಾರ್ಮ್ಡ್, ಅಥವಾ ಆ ಪೋರ್ಷನನ್ನು ನಾನೇನಾದರೂ ಸೆವರಬಲ್ ಮಾಡ್ಬೋದಾ, ಡಿಫ್ರೆನ್ಷಿಯೇಟ್ ಮಾಡ್ಬೋದಾ, ಸೆಪ್ರೇಟ್ ಮಾಡಬಹುದಾ? ಓನ್ಲಿ ಇನ್ ಸಚ್ ಕಂಡೀಷನ್ ಇಫ್ ಇನ್ ಕೇಸ್ ದ ಪಾರ್ಟ್ ವಿಚ್ ಇಸ್ ನಾಟ್ ಬೀಂಗ್ ಪರ್ಫಾರ್ಮ್ಡ್ ಅದೊಂದು ಚಿಕ್ಕದಾದಂಥ ಭಾಗ, ದೆನ್ ಅಷ್ಟಕ್ಕೆ ನಾನು ಕಾಂಪನ್ಸೇಟ್ ಮಾಡಿಸ್ಬಹುದು. ಅದೇ ನಾನು ಒಂದು ಏನು ಪಾರ್ಟ್ ಪರ್ಫಾರ್ಮೆನ್ಸ್ ಅಥವಾ ಏನು ಅರ್ಧದಷ್ಟು ಭಾಗ ಇದೆ ಅದು ತುಂಬ ಮೇಜರ್ ಪೋರ್ಷನ್ ಪರ್ಫಾರ್ಮ್ ಆಗಿಲ್ಲ, ದೆನ್ ಹಾಗಿದ್ದಾಗ ಡೆಫಿನೆಟ್ಲಿ ಆ ಕಾಂಟ್ರಾಕ್ಟ್ನ ಸ್ಪೆಸಿಫಿಕಲಿ ಎನ್ಫೋರ್ಸ್ ಮಾಡಿಸೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅನ್ನೋದು ಸೆವರಬಲ್ ಮಾಡಿ ಹೇಳಬಹುದು ಅನ್ನೋದರ ಬೇಸಿಸ್ ಮೇಲೆ ಇರುತ್ತೆ. ಎಕ್ಸೆಪ್ಟ್ ಆಸ್ ಅದರ್ವೈಸ್ ಹಿಯರ್ ಇನ್ ಪ್ರೊವೈಡೆಡ್, ಕೋರ್ಟ್ ಶೆಲ್ ನಾಟ್ ಡೈರೆಕ್ಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಅ ಪಾರ್ಟ್ ಆಫ್ ಕಾಂಟ್ರಾಕ್ಟ್. ಜನರಲ್ ಆಗಿ ಪಾರ್ಟ್ ಆಫ್ ಕಾಂಟ್ರಾಕ್ಟ್ಗೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಕಟ್ಟಿಸ್ತೀನಿ, 10 ಫ್ಲೋರ್ ಇದೆ, 8 ಫ್ಲೋರ್ ಕಟ್ಟಿದ್ದಾರೆ, ಇನ್ನು 2 ಫ್ಲೋರ್ ಕಟ್ಟಿಲ್ಲ. ಸೊ ನಾನೀಗ 2 ಫ್ಲೋರ್ಗೋಸ್ಕರ ಬೇರೊಬ್ಬರಿಗೆ ಕಾಂಟ್ರಾಕ್ಟ್ ಕೊಡೋಕ್ಕಾಗೋದಿಲ್ಲ. ಸೊ ಈ ಕಂಡೀಷನಲ್ಲಿ ಅನ್ಪರ್ಫಾರ್ಮ್ಡ್ ಪಾರ್ಟ್ ಏನಿದೆ, ಲೆಫ್ಟ್ ಅನ್ಪರ್ಫಾರ್ಮ್ಡ್ ಒಂದು ಸ್ಮಾಲ್ ಪೋರ್ಷನ್ ಇದೆ, ದೆನ್ ಆ ಕಂಡೀಷನಲ್ಲಿ ನಾನು ಅದನ್ನು ಸ್ಪೆಸಿಫಿಕಲಿ ಪರ್ಫಾರ್ಮ್ ಮಾಡಿ ಅಂತ ಹೇಳಿ ಎನ್ಫೋರ್ಸ್ ಮಾಡಿಸಬಹುದು. ಬಟ್ ಇಫ್ ಅವ್ರು ಬರೀ ಫೌಂಡೇಶನ್ನೇ ಹಾಕಿರೋದು, ಉಳಿದಿದ್ದು 10 ಇನ್ನು ಕಟ್ಟೇ ಇಲ್ಲ, ಸೊ ದ ಅನ್ಪರ್ಫಾರ್ಮ್ಡ್ ಪಾರ್ಟ್ ಇಸ್ ಅ ಹ್ಯೂಜ್ ಪಾರ್ಟ್, ಅಥವಾ ದೊಡ್ಡ ಭಾಗದಷ್ಟೇ ಅವ್ರು ಮಾಡಿಲ್ಲ, ಈ ಕಂಡೀಷನಲ್ಲಿ ಕಾಂಪನ್ಸೇಷನಿಗೆ ಆರ್ಡರ್ ಮಾಡಬಹುದು. ಸೊ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಗೋದಿಲ್ಲ ಅಂತ ಹೇಳುವಾಗ, ಸೊ ಇಲ್ಲಿ ನಮಗೆ ಈ ಸೆಕ್ಷನ್ 12 ಪಾರ್ಟ್ ಆಫ್ ಕಾಂಟ್ರಾಕ್ಟ್ನ ಬಗ್ಗೆ ಮಾತನಾಡ್ತಿದೆ. ಬಟ್ ಆ ಪಾರ್ಟ್ ಆಫ್ ಕಾಂಟ್ರಾಕ್ಟ್ಲಿ ಫಸ್ಟ್ ಥಿಂಗ್ ಕೋರ್ಟ್ ಕೊಡೋದಿಲ್ಲ ನಿಮಗೆ ಕಾಂಪನ್ಸೇಷನ್ ಅಥವಾ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ, ಕಾಂಪನ್ಸೇಷನ್ ಕೊಡುತ್ತೆ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ ಇಫ್ ಇಟ್ ಈಸ್ ಪಾರ್ಟ್ ಆಫ್ ದ ಕಾಂಟ್ರಾಕ್ಟ್ ಏನು ಪರ್ಫಾರ್ಮ್ಡ್ ಇದೆ, ಅದು ಎಷ್ಟು ಭಾಗ ಪರ್ಫಾರ್ಮ್ ಆಗಿದೆ, ಇನ್ನೆಷ್ಟು ಭಾಗ ಉಳಿದಿದೆ, ಅದನ್ನು ನೀವು ಸ್ಪೆಸಿಫಿಕ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಿ ಹೇಳಬಹುದು. ಅದರ ಅಕಾರ್ಡಿಂಗ್ಲಿ ಅದು ಬೇಸ್ ಆಗಿರುತ್ತೆ. ಸೊ ಕಾಂಪನ್ಸೇಷನ್ ದುಡ್ಡು ಮುಖಾಂತರ ಬೇಕಾ ಬೇಡವಾ ಅನ್ನೋದು ಅದರ ಬೇಸಿಸ್ ಮೇಲೆ ರಿಲೈ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಸೆಕ್ಷನ್ 13 ಆ್ಯಂಡ್ ಸೆಕ್ಷನ್ 28 ಅದು ನಮಗೆ ಒಂದು ಪರ್ಚೇಸರ್ನ ರೈಟ್ಸ್ ಬಗ್ಗೆ ಮಾತನಾಡುತ್ತೆ, ಇನ್ನೊಂದು ಬಯರ್ ಅಥವಾ ಸೆಲ್ಲರ್ನ ರೈಟ್ಸ್ ಬಗ್ಗೆ ಮಾತನಾಡುತ್ತೆ. ಇಲ್ಲಿ ಪರ್ಚೇಸರ್ನ ರೈಟ್ಸ್ ಅಂತ ಹೇಳುವಾಗ ಪ್ರಾಪರ್ಟಿ ಪರ್ಚೇಸ್ ಮಾಡ್ಕೊಳ್ತಿರುವಂಥವ್ರು, ನಾನು ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಪರ್ಟಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಆ್ಯಂಡ್ ಆ ಓನರ್ ಯಾರಿದ್ದಾರೆ ಬೇರೆ ಥರ್ಡ್ ಪಾರ್ಟಿ ಇನ್ನೂ ಜಾಸ್ತಿ ದುಡ್ಡಿಗೆ ಪ್ರಾಪರ್ಟಿ ತೊಗೊಳ್ತಾರೆ ಅಂತ ಹೇಳಿ ನನ್ನ ಹತ್ರ ತೊಗೊಂಡಿರುವಂಥ ಅಡ್ವಾನ್ಸ್ನ ಮೀರಿ ಅವರು ಬೇರೆಯವರಿಗೆ ಪೂರ್ತಿ ಪ್ರಾಪರ್ಟಿ ಸೇಲ್ ಮಾಡಿದ್ದಾರೆ. ನಾನು ಆ್ಯಸ್ ಅ ಪರ್ಚೇಸರ್ ಐ ಆಮ್ ವೇಟಿಂಗ್ ದ್ಯಾಟ್ ನನಗೆ ಪ್ರಾಪರ್ಟಿ ಸೇಲ್ ಆಗುತ್ತೆ ಅಂತ. ಸೊ ನನ್ನ ರೈಟ್ಸನ್ನು ಹೇಗೆ ಪ್ರೊಟೆಕ್ಟ್ ಮಾಡೋದು? ಇಟ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಅಂಡರ್ ಯೋರ್ ಸೆಕ್ಷನ್ 13, ದಟ್ ಇಸ್ ಪರ್ಚೇಸರ್ನ ಅಥವಾ ಲೆಸ್ಸಿನ ರೈಟ್ಸನ್ನು ಇಲ್ಲಿ ಪ್ರೊಟೆಕ್ಷನ್ ಕೊಟ್ಟಿರೋವಂಥದ್ದು. ಇನ್ ಕೇಸಸ್ ಆಫ್ ಇನ್ಮೂವಬಲ್ ಪ್ರಾಪರ್ಟೀಸ್ ನಾವು ಮಾತನಾಡ್ತಿರೋದು. ಓಕೆ, ಸೊ ಸಿಮಿಲರ್ಲಿ ನಮಗೆ ಸೆಕ್ಷನ್ 14 ಇದು ನಾವು ಮೇಲೆ ಈಗ ಓದಿದ್ವಿ, ಸೆಕ್ಷನ್ 11 ಕ್ಲಾಸ್ 2, 14 ಆ್ಯಂಡ್ 16ಗೆ ಸಬ್ಜೆಕ್ಟ್ ಆಗಿರುತ್ತೆ ಅಂತ. 14 ನಮಗೆ ಸ್ಪೆಸಿಫಿಕಲಿ ನಾಟ್ ಎನ್ಫೋರ್ಸಬಲ್ ಅನ್ನೋದು ಏನು ಎಕ್ಸ್ಪ್ರೆಸಿವ್ಲಿ ಹೇಳ್ತಿದೆ ಈ ಆ್ಯಕ್ಟ್. ಸೊ ಕಾಂಟ್ರಾಕ್ಟ್ ನಾಟ್ ಸ್ಪೆಸಿಫಿಕಲಿ ಎನ್ಫೋರ್ಸಬಲ್ ಯಾವಾಗ? ವೆನ್ ದ ಕಾಂಟ್ರಾಕ್ಟ್ ಹ್ಯಾಸ್ ಬಿನ್ ಆಬ್ಟೈನ್ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಇದೆ ಆ ಕಾಂಟ್ರಾಕ್ಟಲ್ಲಿ ಆಲ್ರೆಡಿ ನಾವು ಹೇಳ್ತಿದ್ದೀವಿ, ಓಕೆ ನೀವು ಇದು ಮಾಡೋಕ್ಕಾಗಲಿಲ್ಲ ಅಂತಂದರೆ ಇದನ್ನು ಮಾಡಿಕೊಡಿ, ನೀವು ಪಾಲಕ್ ಪನ್ನೀರ್ ಮಾಡಲಿಲ್ಲ ಒಂದು ಫಂಕ್ಷನ್ಗೆ, ಅದರ ಬದಲು ಈ ಮೆನ್ಯೂನ ರೆಡಿ ಮಾಡಿ. ಸೊ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳುವಾಗ ನೀವು ಕೋರ್ಟಲ್ಲಿ ಬಂದು ಸ್ಪೆಸಿಫಿಕ್ ಆಗಿ ಪಾಲಕ್ ಪನ್ನೀರೇ ಮಾಡಿಸ್ಲಿಲ್ಲ ಅಂತ ಹೇಳಿ ಕೇಸ್ ಹಾಕೋಕ್ಕಾಗಲ್ಲ, ಬಿಕಾಸ್ ನೀವೇ ಇನ್ನೊಂದು ಸಬ್ಸ್ಟಿಟ್ಯೂಟೆಡ್ ಇದಲ್ಲ ಅಂದರೆ ಇದು ಮಾಡಿ ಅಂತ ಹೇಳಿರುವಾಗ ಸೊ ಇದನ್ನ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡೋಕ್ಕಾಗಲ್ಲ.
Second, contract, the performance of which involves performance of continuous duty which cannot supervise, court cannot supervise. ಯಾವುದೇ ಒಂದು ಕಾಂಟ್ರಾಕ್ಟ್ ಒಂದು ಕಂಟಿನ್ಯೂಸ್ ಡ್ಯೂಟಿ ಬಗ್ಗೆ ನಾವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಕೇಳ್ತಿದ್ದೀವಿ. ಸೊ ಅದನ್ನು ಕೋರ್ಟ್ ಪ್ರತಿಯೊಂದು ಈಗ ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್ನ ಕೋರ್ಟ್ ನಿಗ್ರಾಣಿ ಮಾಡೋದಕ್ಕಾಗೋದಿಲ್ಲ, ಕೋರ್ಟ್ ಅದನ್ನು ಸೂಪರ್ವೈಸ್ ಮಾಡೋದಕ್ಕಾಗೋದಿಲ್ಲ. ಇನ್ ಸಚ್ ಕಂಡೀಷನ್ ಕೋರ್ಟ್ ಅದನ್ನ ಗ್ರಾಂಟ್ ಮಾಡೋದಿಲ್ಲ. ಕಾಂಟ್ರಾಕ್ಟ್ ವಿಚ್ ಇಸ್ ಸೋ ಡಿಪೆಂಡೆಂಟ್ ಆನ್ ಪರ್ಸನಲ್ ಕ್ವಾಲಿಫಿಕೇಶನ್ ಆಫ್ ದ ಪಾರ್ಟೀಸ್. ಸೊ ಈಗ ನಾನು ನನ್ನ ಮದುವೆಗೆ ಒಂದು ಸಿಂಗರನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ, ಅಥವಾ ಸಿಂಗರ್ನ ಒಂದು ರಿಸೆಪ್ಷನಿಗೆ ಹಾಡೋದಿಕ್ಕೆ ಅಂತ ಹೇಳಿ ಕರೆದಿದ್ದೀವಿ. ಈಗ ಆ ವ್ಯಕ್ತಿ ಬರಲಿಲ್ಲ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಅವರ ಪರ್ಸ್ನಲ್ ಕ್ವಾಲಿಫಿಕೇಶನ್ ಬೇಸ್ ಮೇಲೆ ಆಗಿರೋದು. ಆ್ಯಂಡ್ ಬರದೇ ಇರೋದಕ್ಕೆ ಸ್ಪೆಸಿಫಿಕ್ ರೀಸನ್ಸ್ ಇರಬಹುದು. ಸೊ ನಾನೀಗ ಇಲ್ಲ ನೀವು ಹಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡೋಕ್ಕಾಗೋದಿಲ್ಲ. ಮೈಟ್ ಬಿ ದ ಪರ್ಸನ್ ಇಸ್ ನಾಟ್ ವೆಲ್, ಅಥವಾ ಹಿ ಈಸ್ ನೋ ಮೋರ್ ಅಂತಲೂ ಆಗ್ಬೋದು. ಸೊ ಹಾಗಿದ್ದಾಗ ಆ ರೀತಿ ಇದ್ದಾಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಕೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಕಾಂಟ್ರಾಕ್ಟ್ ವಿಚ್ ಇಸ್ ಇನ್ ಇಟ್ಸ್ ಟ್ರೂ ನೇಚರ್ ಡಿಟರ್ಮೈನಬಲ್. ಸೊ ಕಾಂಟ್ರಾಕ್ಟ್ ಯಾವ ರೀತಿ ಇದೆ ಅಂತಂದರೆ ಅದು ನಮಗೆ ಗೊತ್ತಾಗ್ತಿದೆ ದ್ಯಾಟ್ ಈ ಕಾಂಟ್ರಾಕ್ಟ್ ನಡೆಯೋದಿಲ್ಲ. ಸೊ ಹಾಗಿದ್ದಾಗ ಆ ಕಂಡೀಷನಲ್ಲಿ ಕೂಡ ಸಹ ಸ್ಪೆಸಿಫಿಕ್ ಎನ್ಫೋರ್ಸ್ಮೆಂಟನ್ನು ಕೇಳೋಕ್ಕಾಗೋದಿಲ್ಲ. ಸೊ ದಿಸ್ ಈಸ್ ಯೋರ್ 14. ನೆಕ್ಸ್ಟ್ ಫರ್ದರ್ 15, who may obtain specific performance, just ರೀಡಿಂಗನ್ನು ಕೊಡಬಹುದು ನಾವು. ಫರ್ದರ್ ಸೆಕ್ಷನ್ 16 ಇಂಪಾರ್ಟೆಂಟ್, ಬಿಕಾಸ್ ಸೆಕ್ಷನ್ 10 ಪ್ರಕಾರ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಗ್ರಾಂಟ್ ಮಾಡೋದಕ್ಕೆ ಪರ್ಸ್ನಲ್ ಬಾರ್ 11 clause 2, 14, 16 ಸಬ್ಜೆಕ್ಟು ಆಗಿರುತ್ತೆ. ಸೊ 16 ಏನು ಹೇಳುತ್ತೆ ಅಂದರೆ ಪರ್ಸ್ನಲ್ ಬಾರ್ ಅಂದರೆ ನಾನು ನನ್ನ ಕಡೆಯಿಂದನೇ ತಪ್ಪಿಟ್ಕೊಂಡು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನ ಮಾಡಿ ಅಂತ ಹೇಳಿದ್ರೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೇನೆ ನಿಮಗೆ 10,000 ಕೊಡಬೇಕು, ನೀವು ನನಗೆ 5,000 ಕೊಡಲಿಲ್ಲ ಅಂತ ಹೇಳಿ ಕೇಸ್ ಹಾಕ್ತೀನಿ ಅಂತಂದರೆ ನಡೆಯಲ್ಲ. ಬಿಕಾಸ್ ದ್ಯಾಟ್ ಈಸ್ ಪರ್ಸ್ನಲ್ ಬಾರ್. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಇನ್ ಫೇವರ್ ಆಫ್ ಪರ್ಸನ್ ಹೂ ಆಬ್ಟೈನ್ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್. ಸೆಕ್ಷನ್ 20 ನಮಗೆ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಏನು ಅಂತ ಹೇಳುತ್ತೆ. ಆ್ಯಸ್ ಐ ಸೆಡ್, ನೀವೇನೇ ಹೇಳ್ತಿದ್ದೀರಿ ದ್ಯಾಟ್ ಇದಿಲ್ಲ ಅಂದರೆ ಇದನ್ನು ಕೊಡಿ ಅಂತ ನೀವೇ ಕೇಳುವಾಗ, ಡೈರಿ ಮಿಲ್ಕ್ ಇಲ್ಲ ಅಂದರೆ ನೀವು ಮಂಚ್ ಕೊಡಿ ಚಾಕ್ಲೇಟ್ ಅಂತ ಹೇಳ್ತಿದ್ದೀರಿ ಅನ್ನುವಾಗ ಡೈರಿ ಮಿಲ್ಕ್ ಯಾಕೆ ಕೊಡಲಿಲ್ಲ ಅಂತ ಕೇಸ್ ಹಾಕೋಕ್ಕಾಗೋದಿಲ್ಲ. ಓಕೆ, ಸೊ ಇಟ್ ಈಸ್ ಪರ್ಸ್ನಲ್ ಬಾರ್, ನೀವೇ ಆಲ್ರೆಡಿ ಹೇಳಿದ್ದೀರಿ. ಸೇಮ್, ವೆನ್ ಹೂ ಹ್ಯಾಸ್ ಬಿಕಮ್ ಇನ್ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಆಫ್ ವೈಲೇಟ್ಸ್ ಎನಿ ಎಸೆನ್ಷಿಯಲ್ ಟರ್ಮ್. ಸೊ ಇನ್ಕೇಪಬಲ್ ಆಫ್ ಪರ್ಫಾರ್ಮಿಂಗ್, ಯಾರು ಹಾಡಬೇಕಿತ್ತು ಅವರು ತೀರ್ ಹೋಗಿದ್ದಾರೆ. ಸೊ ಇನ್ ದ್ಯಾಟ್ ಕಂಡೀಷನ್ ಕಾಂಟ್ರಾಕ್ಟ್ ಆನ್ ಹಿಸ್ ಪಾರ್ಟ್ ರಿಮೈನ್ಸ್ ಟು ಬಿ ಪರ್ಫಾರ್ಮ್ಡ್, ಅಥವಾ ಫ್ರಾಡ್ ಆಗಿದೆ ಎಕ್ಸೆಟ್ರಾ, ವಿಲ್ಫುಲಿ ಆಕ್ಟ್ಸ್ ಇನ್ ವೇರಿಯನ್ಸ್ ವಿತ್ ಸಬ್ವರ್ಷನ್ ದ ರಿಲೇಷನ್ ಇಂಟೆಂಡೆಡ್ ಟು ಬಿ ಎಸ್ಟಾಬ್ಲಿಷ್ಡ್ ಬೈ ದ ಕಾಂಟ್ರಾಕ್ಟ್, ಅಥವಾ ಹೂ ಫೇಲ್ಸ್ ಟು ಪ್ರೂವ್ ದ್ಯಾಟ್ he has always been ready and willing to perform. ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದ್ವಿ, ನೀವು ಯಾಕೆ ಇನ್ನೂ ಸಾಮಾನು ಡೆಲಿವರಿ ಮಾಡಿಲ್ಲ ಅಂತ ನಾನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಇಫ್ ಇನ್ ಕೇಸ್ ನೀವು ಸಾಮಾನು ಡೆಲಿವರ್ ಮಾಡೋದಕ್ಕೆ ನಾನೇ ನಿಮಗೆ ಫಸ್ಟ್ ದುಡ್ಡು ಕೊಡಬೇಕಿತ್ತು, ನಾನು ದುಡ್ಡೇ ಕೊಟ್ಟಿಲ್ಲ, ಸೊ ಹಾಗಾಗಿ ನೀವು ಸಾಮಾನು ಡೆಲಿವರ್ ಮಾಡಿಲ್ಲ, ಗೂಡ್ಸ್ ಡೆಲಿವರ್ ಮಾಡಿಲ್ಲ. ಇನ್ ಸಚ್ ಕಂಡೀಷನ್ ವೆನ್ ದ ಫಾಲ್ಟ್ ಈಸ್ ಆನ್ ಮೈ ಎಂಡ್, ನಾನು ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ದೀಸ್ ಆರ್ ಆಲ್ ಪರ್ಸ್ನಲ್ ಬಾರ್ಸ್. ನೆಕ್ಸ್ಟ್ ನಮಗೆ 1920 ನಮಗೆ ಆಸ್ ಸೆಡ್ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ಸ್ ಬಗ್ಗೆ ಹೇಳುತ್ತೆ. ಸೊ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಅಂತ ಹೇಳುವಾಗ ವಿ ಹ್ಯಾವ್ ಆಲ್ರೆಡಿ ಸೆಡ್ ದ್ಯಾಟ್ ನೀವು ಜನರಲ್ ಆಗಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿನೇ ನಿಮ್ಮ ಕಾಂಟ್ರಾಕ್ಟಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಿ ದಟ್ ಇಫ್ ಇನ್ ಕೇಸ್ ಏನೇ ಒಂದು ಪ್ರಾಬ್ಲಮ್ ಆಯಿತು ದೆನ್ ನಾವು ಯಾವುದೇ ಒಂದು ಥರ್ಡ್ ಪಾರ್ಟಿಗೆ ಅಥವಾ ಇದಕ್ಕೆ ಹೋಗೋದಿಲ್ಲ, ನಾವು ಸ್ಪೆಸಿಫಿಕ್ ಆಗಿ ಈ ಥರ ಮಾಡ್ಕೊಳ್ಳೋಣ ಅನ್ನೋಂಥ ರಿಲೀಫನ್ನು ನೀವು ಬರೆದಿದ್ದೀರಿ, ಆಲ್ರೆಡಿ ಅಂಡರ್ಟೇಕನ್, ನೀವು ಸೈನ್ ಮಾಡ್ಕೊಂಡಿದ್ದೀರಿ. ಇನ್ ಸಚ್ ಕಂಡೀಷನ್ ಯು ಕೆನಾಟ್ ಆಸ್ಕ್ ಫಾರ್ ಇಲ್ಲ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಮಾಡಿ ಅಂತ. ನೆಕ್ಸ್ಟ್ 20A, 20B, 20C ಇಂಪಾರ್ಟೆಂಟ್, ಯಾಕೆಂದರೆ ಇದು ಮಾತನಾಡುತ್ತೆ ಸ್ಪೆಸಿಫಿಕ್ ಆಗಿ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ನ ರಿಲೇಟೆಡ್. ಯಾವುದೇ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಪ್ರಾವಿಷನ್ಸ್ ಇದು. ಇಲ್ಲಿ ಇಂಜಂಕ್ಷನ್ ಗ್ರಾಂಟ್ ಮಾಡೋದಿಲ್ಲ. ಸೊ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ನಡೀತಿದೆ, ಅದರಿಂದ ನಿಮ್ಮದು ಯಾವುದೇ ಒಂದು ರೈಟ್ ವೈಲೇಟ್ ಆಯಿತು ಅಥವಾ ಏನೇ ಒಂದು ನಿಮ್ಮ ಲ್ಯಾಂಡ್ ಆಕ್ಯುಪೈ ಆಗಿದೆ, ಇನ್ನೇನೋ ಒಂದಾಗಿದೆ, ದೆನ್ ಇಂಜಂಕ್ಷನ್ ಈ ಪ್ರಾಜೆಕ್ಟ್ಸ್ಗೆ ಅಗೇನ್ಸ್ಟ್ ಆಗಿ ಕೊಡೋದಿಲ್ಲ. ವೈ? ಬಿಕಾಸ್ ನಮ್ಮ ಒಂದು ಕಂಟ್ರಿನ ಡೆವಲಪ್ಮೆಂಟ್ಗೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲನೂ ಬೇಕು. ಸೊ ಹಾಗಿದ್ದಾಗ ಅದು ಆ ರೀತಿ ಪ್ರಾಜೆಕ್ಟ್ಸನ್ನು ತಡೆಯೋದಕ್ಕೆ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಬಟ್ ಈ ಥರ ಆದಾಗ ನಿಮ್ಮ ರೈಟ್ಸ್ ಏನಾದ್ರು ವೈಲೇಟ್ ಆಯಿತು ದೆನ್ ಸ್ಪೆಸಿಫಿಕ್ ಆಗಿ 20 clause B ಹೇಳುತ್ತೆ ದ್ಯಾಟ್ ನಾವೊಂದು ಸ್ಪೆಷಲ್ ಕೋರ್ಟ್ಸನ್ನು ಫಾರ್ಮ್ ಮಾಡೋಣ. ಆ ಸ್ಪೆಷಲ್ ಕೋರ್ಟ್ಸಲ್ಲಿ ಸ್ಟೇಟ್ ಗೌರ್ಮೆಂಟ್ ಫಾರ್ಮ್ ಮಾಡುತ್ತೆ ಇನ್ ಕನ್ಸಲ್ಟೇಷನ್ ವಿತ್ ಚೀಫ್ ಜಸ್ಟಿಸ್ ಆಫ್ ಹೈ ಕೋರ್ಟ್ ದ್ಯಾಟ್
ಏನಂತಂದರೆ ಯಾವ ಸಿವಿಲ್ ಕೋರ್ಟ್ ಯಾವುದಕ್ಕೆ ಜ್ಯೂರಿಸ್ಡಿಕ್ಷನ್ ಇರುತ್ತೆ, ಒಂದು ಸಿವಿಲ್ ಕೋರ್ಟ್ಗೆ ಜ್ಯೂರಿಸ್ಡಿಕ್ಷನನ್ನು ಕೊಟ್ಟು ಇವರು ಡೀಲ್ ಮಾಡ್ತಾರೆ ಆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ನ ಸಂಬಂಧಪಟ್ಟ ಹಾಗೆ ಏನು ಕೇಸ್ ಇದೆ ಅನ್ನೋದನ್ನು. ಆ್ಯಂಡ್ ಈ ಕೇಸನ್ನು ಆದಷ್ಟು ಬೇಗ ಎಕ್ಸ್ಪಿಡಿಷಿಯಸ್ಲಿ ರಿಸಾಲ್ವ್ ಕೂಡ ಸಹ ಮಾಡ್ತಾರೆ. ಸೊ ಇದು ನಮಗೆ ಒಂದು ರೀತಿ ಸಮ್ಮರಿ ಪ್ರೊಸೀಜರ್ ರೀತಿ ನಡೆಯುತ್ತೆ. ಕೇಸ್ ಡಿಸ್ಪೋಸ್ ಆಗುತ್ತೆ. ಆ್ಯಕ್ಟ್ ಶಾಲ್ ಬಿ ಡಿಸ್ಪೋಸ್ ಬೈ ದ ಕೋರ್ಟ್ ವಿತ್ ಇನ್ ಅ ಪೀರಿಯಡ್ ಆಫ್ 12 months ಫ್ರಮ್ ಡೇಟ್ ಆಫ್ ಸರ್ವಿಸ್ ಆಫ್ ಸಮನ್ಸ್ ಟು ದ ಡಿಫೆಂಡೆಂಟ್. ಸೊ 12 monthsಲ್ಲಿ ಮುಗಿಬೇಕು. ಬಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಅದಿನ್ನೊಂದು 6 monthsಗೆ ಎಕ್ಸ್ಟೆಂಡ್ ಆಗಬಹುದು, ಬಿಟ್ಟರೆ ನಾಟ್ ಮೋರ್ ದ್ಯಾನ್ ದ್ಯಾಟ್. ಸೊ ಇದು ನಮಗೆ ಸ್ಪೆಸಿಫಿಕ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಅಮೆಂಡ್ಮೆಂಟಿಂದ ಬಂದಿರುವಂಥ ಪ್ರಾವಿಷನ್ಸ್ ಇವು. ಓಕೆ, ಸೊ ಫರ್ದರ್ ನಮಗೆ ಇದು ಬಿಟ್ಟು ನಮಗೆ ಯಾವುದೇ ಒಂದು ಪಾರ್ಟಿಷನ್ ಎಕ್ಸೆಟ್ರಾ ಅದರ ಎಲ್ಲಾದರೂ ರಿಲೇಟೆಡ್ ನೀವು ಕೇಳಬಹುದು. 23 ಲಿಕ್ವಿಡೇಷನ್ ಆಫ್ ಡ್ಯಾಮೇಜಸ್ ಇಸ್ ನಾಟ್ ಅ ಬಾರ್ ಟು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ದಟ್ ಈಸ್, ಈಗ ನಾನೊಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಕೇಳಿದ್ದೀನಿ. ದಟ್ ನನಗೆ ಈ ಒಂದು ಲ್ಯಾಂಡ್ ಬೇಕು, ಬಟ್ ಆ ಲ್ಯಾಂಡ್ ನಾನು ಸಿನ್ಸ್ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೀನಿ, ಸೊ ನನಗೆ ಈ ಲ್ಯಾಂಡ್ ಇವಾಗ ಬೇಕೇ ಬೇಕು. ಆಗೋದಿಲ್ಲ ಅಂತ ಹೇಳುವಾಗ ನಾನು ಹೇಳ್ತೀನಿ ಓಕೆ, ಇದಾಗೋದಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಕೊಟ್ಟಿರುವಂಥ ಅಡ್ವಾನ್ಸ್ ಆದಂಥ 50 ಲಕ್ಷ ರೂಪಾಯಿ ಆ್ಯಂಡ್ ಅದರ ಜೊತೆಗೆ 6% ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ನನಗೆ ಇಷ್ಟು ತಿಂಗಳು ಏನೇನು ಅವ್ರ ಹತ್ರ ದುಡ್ಡಿತ್ತು ಅದರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ನನಗೆ ಅದೊಂದು 70 lakh ಆಗುತ್ತೆ ಅಂತ ಹೇಳಿದರೆ, ದಿಸ್ ಈಸ್ ಲಿಕ್ವಿಡೇಷನ್ ಆಫ್ ಡ್ಯಾಮೇಜಸ್. ಅಂದರೆ ನನಗೇನು ತೊಂದರೆ ಆಗಿದೆ, ನನಗೇನು ಡ್ಯಾಮೇಜ್ ಆಗಿದೆ ಅದನ್ನು ನಾನು ಲಿಕ್ವಿಡೇಟ್ ಮಾಡಬಲ್ಲೆ. ಅದನ್ನು ನಾನು ಸ್ಪೆಸಿಫಿಕ್ ಆಗಿ ಹೇಳ್ಬಹುದು, ದಿಸ್ ಈಸ್ ದ ಅಮೌಂಟ್, ಇದೊಂದು ಸರ್ಟೈನಿಟಿಯಲ್ಲಿ ನಾನು ಹೇಳ್ಬಹುದು. ಈ ರೀತಿ ನೀವು ಹೇಳಬಹುದು, ಸರ್ಟೈನ್ ಅಮೌಂಟ್ ಹೇಳ್ತೀರಿ ಅಂತ ಹೇಳಿದ್ರೆ ಅದು ಬಾರ್ ಆಗಲ್ಲ. ಸೊ ನೀವು ಅದನ್ನ ಹೇಳ್ಬಹುದು ಆ್ಯಂಡ್ ಆ ರೀತಿ ನೀವು ಅದನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇಲ್ಲ ಅಂದರೆ ಇಷ್ಟು ಬೇಕು ಅನ್ನೋದನ್ನು ಕೇಳಬಹುದು. ಸೊ ಪೇಮೆಂಟ್ ಆಫ್ ಸಮ್ ಏನಿದೆ ಅದನ್ನು ನೀವು ಲಿಕ್ವಿಡೇಟ್ ಮಾಡ್ತಿದ್ದೀರಿ ಅಂತ ಹೇಳುವಾಗ, ಅಂದರೆ ಅದನ್ನ ನೀವು ಸರ್ಟೈನಿಟಿಯಲ್ಲಿ ಹೇಳ್ತಿದ್ದೀರಿ, ದೆನ್ ಇಟ್ ಈಸ್ ನಾಟ್ ಅ ಬಾರ್. ನೆಕ್ಸ್ಟ್, ಸುಮಾರು ಕಡೆ ಆ್ಯಕ್ಚುಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಪ್ರೊವಿಷನ್ಸಲ್ಲಿ ಹೇಳ್ತೀವಿ ಕಾಂಪನ್ಸೇಷನ್ ಸಿಗುತ್ತೆ. ಬಿಕಾಸ್ ಕಾಂಪನ್ಸೇಷನ್ ಇದು ಮುಂಚೆ ಇರಲಿಲ್ಲ. 2018 ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಒಂದು ಮೇಜರ್ ಅಮೆಂಡ್ಮೆಂಟನ್ನು ನೋಡುತ್ತೆ. ಸೊ ಆ ಮೇಜರ್ ಅಮೆಂಡ್ಮೆಂಟ್ ಏನಾಯಿತು 2018 ಅದಾದ ನಂತರ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಕಾಂಪನ್ಸೇಷನ್ನ ಪ್ರೊವಿಷನನ್ನು ಎನ್ಹ್ಯಾನ್ಸ್ ಮಾಡಿದ್ದೀವಿ. ಸೊ ಎಲ್ಲ ಕಡೆ ನಿಮಗೆ ಆಗಲಿಲ್ಲ ಸ್ಪೆಸಿಫಿಕ್ ರಿಲೀಫ್, ದೆನ್ ಯು ಕ್ಯಾನ್ ಕ್ಲೇಮ್ ಫಾರ್ ಕಾಂಪನ್ಸೇಷನ್. ಬಟ್ ಹಾಗಂತ ನಿಮಗೆ ಕಾಂಪನ್ಸೇಷನ್ ಇಲ್ಲೂ ತೊಗೊಂಡು CPCಯಲ್ಲೂ ತೊಗೊಂಡು ಡಬಲ್ ಅಡ್ವಾಂಟೇಜ್ ಬೆನಿಫಿಟ್ ಆಗುತ್ತೆ ಅಲ್ಲ. ಇಫ್ ಇನ್ ಕೇಸ್ ನಿಮಗೆ CPCಯಲ್ಲಿ ಸಿಕ್ಕಿದೆ ದೆನ್ ಇಲ್ಲಿ ಸಿಗೋದಿಲ್ಲ, ಅಲ್ಲಿ ಸಿಗಲಿಲ್ಲ ದೆನ್ ಇಲ್ಲಿ ನಿಮಗೆ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಅಥವಾ ನಿಮಗೆ ಅದನ್ನು ಸೆಟಲ್ ಮಾಡೋದಕ್ಕೆ ಕಾಂಪನ್ಸೇಷನ್ ಸಿಗತ್ತೆ. ಸೊ ಅನ್ಜಸ್ಟ್ ಬೆನಿಫಿಟನ್ನು ನೀವು ತೊಗೊಳೋದಕ್ಕಾಗೋದಿಲ್ಲ. ಬಾರ್ ಆನ್ ಸೂಟ್ ಫಾರ್ ಕಾಂಪನ್ಸೇಷನ್ ಫಾರ್ ಬ್ರೀಚ್ ಆಫ್ಟರ್ ಡಿಸ್ಮಿಸಲ್ ಆಫ್ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಸೊ ನಿಮ್ಮ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಡಿಸ್ಮಿಸ್ ಆಗಿದೆ, ಆ ಕಂಡೀಷನಲ್ಲಿ ನೀವು ಸಪ್ರೇಟಾಗಿ ಕಾಂಪನ್ಸೇಷನ್ಗೆ ಅಂತ ಸೂಟ್ ಫೈಲ್ ಮಾಡಿದ್ರೆ ಅದನ್ನು ಬಾರ್ ಮಾಡ್ತಿದ್ದೀವಿ. ಬಿಕಾಸ್ ಕಾಂಪನ್ಸೇಷನ್ ನೀವು ಎಲ್ಲ ಕಡೆನೂ ಹೇಳಿದ್ದೀವಿ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟಲ್ಲೇ ಕಾಂಪನ್ಸೇಷನನ್ನು ಕೇಳಬಹುದಿತ್ತು. ಬಟ್ ನೀವು ಕೇಳಲಿಲ್ಲ ಅಂತ ಹೇಳುವಾಗ ಅದಕ್ಕೆ ಸಪ್ರೇಟಾಗಿ ಸೂಟ್ ಫೈಲ್ ಮಾಡಿದ್ರೆ ಇದು ಬಾರ್ ಆಗುತ್ತೆ. ಫರ್ದರ್ ನಮಗೆ ರೆಕ್ಟಿಫಿಕೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಹೇಳುವಾಗ ಆ್ಯಸ್ ಐ ಸೆಡ್ ಅರ್ಲಿಯರ್ 26 ಇದನ್ನು ಮಾತನಾಡುತ್ತೆ. ಯಾವುದೇ ಒಂದು ಕಾಂಟ್ರಾಕ್ಟ್ ಫ್ರಾಡ್ ಅಥವಾ ಮ್ಯೂಚುವಲ್ ಮಿಸ್ಟೇಕ್ ಆಗಿದೆ ಪಾರ್ಟೀಸಲ್ಲಿ, ದೆನ್ ಆ ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ನಮಗೆ ಡಾಕ್ಯುಮೆಂಟ್ಸ್ ಏನೇ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ರಿಟರ್ನಲ್ಲಿ ಏನಿದೆ ಅದೇನೇ ಫೈನಲ್. ಸೊ ಹಾಗೆಲ್ಲ ಇದ್ದಾಗ ಆ ಡಾಕ್ಯುಮೆಂಟ್ಸ್ ಏನು ಹೇಳ್ತಿದೆ ಆ್ಯಂಡ್ ಆ ಡಾಕ್ಯುಮೆಂಟಲ್ಲಿ ನೀವು ಬರೆದಂಥ ಕಾಂಟ್ರಾಕ್ಟ್ಗೆ ಏನು ಎಂಟರ್ ಆಗಿದ್ದೀರಿ ಅದರ ರಿಯಲ್ ಇಂಟೆನ್ಷನ್ ಹೊರಗೆ ಬರ್ತಿಲ್ಲ, ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಅಥವಾ ಒಂದು ಆಂಬಿಗ್ಯೂಟಿ ಇದೆ ನಿಮ್ಮ ಡಾಕ್ಯುಮೆಂಟಲ್ಲಿ, ದೆನ್ ಅದನ್ನು ರೆಕ್ಟಿಫೈ ಮಾಡಿಸ್ಬೇಕು. ಅಂತಿದ್ದಾಗ ಯು ಕ್ಯಾನ್ ಗೋ ಫಾರ್ ಸೆಕ್ಷನ್ 26 ಆ್ಯಂಡ್ ಇಲ್ಲಿ ನಿಮಗೆ ರೆಕ್ಟಿಫಿಕೇಷನನ್ನು ಮಾಡ್ತೀವಿ ಕಾಂಟ್ರಾಕ್ಟ್ಗೆ. ಸೊ ಹೊಸದಾಗಿ ಅಥವಾ ಅದನ್ನ ಏನು ಬೇಕಿದೆ ಅದನ್ನ ರೆಕ್ಟಿಫೈ ಮಾಡಬಹುದು. ಡಸ್ ನಾಟ್ ಎಕ್ಸ್ಪ್ರೆಸ್ ದ ರಿಯಲ್ ಇಂಟೆನ್ಷನ್, ಈ ಎಲ್ಲ ಕಂಡೀಷನಲ್ಲಿ ನೀವು ರೆಕ್ಟಿಫಿಕೇಷನ್ಗೆ ಪ್ರೊಸೀಡ್ ಆಗಬಹುದು. ಸಿಮಿಲರ್ಲಿ ರಿಸೈನಿಂಗ್ ಆಫ್ ಕಾಂಟ್ರಾಕ್ಟ್, ರಿಸೆಷನ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳುವಾಗ 27 ಮಾತನಾಡುತ್ತೆ ದ್ಯಾಟ್ ವೆನ್ ರಿಸೆಷನ್ ಮೇ ಬಿ ಅಡ್ಜಸ್ಡ್ ಆರ್ ರೆಫ್ಯೂಸ್ಡ್, ಎನಿ ಪರ್ಸನ್ ಇಂಟ್ರೆಸ್ಟೆಡ್ ಇನ್ ಕಾಂಟ್ರಾಕ್ಟ್ ಮೇ ಸೂ ಟು ಹ್ಯಾವ್ ಇಟ್ ರಿಸೈನೆಡ್ and such rescission may be adjudged by the court at any of the following cases. ವಾಯ್ಡಬಲ್ ಕಾಂಟ್ರಾಕ್ಟ್ ಟರ್ಮಿನೇಟ್ ಮಾಡಬೇಕು, ಹಿಂಪಡ್ಕೊಳ್ಳೋದ್ರ ಬಗ್ಗೆ ಮಾತನಾಡಿದ್ದು. ಸೊ ಯಾವುದೇ ಕಾಂಟ್ರಾಕ್ಟ್ನ ನೀವು ಯಾವಾಗ ಹಿಂಪಡ್ಕೊಳ್ತೀರಿ, ಫ್ರಾಡ್ ಆಗಿ ಅಥವಾ ಅದು ವಾಯ್ಡಬಲ್ ಆಗಿದೆ, ಬೇಕಂತಲೇ ಮೋಸ ಆಗಿತ್ತು, ಸೊ ಹಾಗಿದ್ದಾಗ ಅದು ನಿಮಗೆ ಗೊತ್ತಾಗಿದೆ, ಈಗ ನೀವು ಅದನ್ನ ಹಿಂಪಡ್ಕೋಬೇಕು, ನೀವು ಪ್ರೊಸೀಡ್ ಆಗೋದಕ್ಕೆ ಇಷ್ಟ ಇಲ್ಲ, ಅನ್ಲಾಫುಲ್ ಇತ್ತು ಆ್ಯಂಡ್ ಅದರ ಅನ್ಲಾಫುಲ್ ಕಾಸಸ್ ಗೊತ್ತಾಗ್ತಿದೆ ಈಗ ನಿಮಗೆ, ದೆನ್ ಎಲ್ಲ ಕಂಡೀಷನ್ಸಲ್ಲಿ ನೀವು ಹಿಂಪಡ್ಕೊಳ್ಬಹುದು, ರಿಸೈನ್ ಮಾಡಬಹುದು, ಅಲ್ಲಿಗೆ ಟರ್ಮಿನೇಟ್ ಮಾಡಬಹುದು.
ರಿಸೈನಿಂಗ್ ಆಫ್ ಕಾಂಟ್ರಾಕ್ಟ್ನ ರಿಲೇಟೆಡ್ ಆಫ್ ಇಮ್ಮೊಬಲ್ ಪ್ರಾಪರ್ಟಿ, ಇದು ನಮಗೆ ಸೆಕ್ಷನ್ 27, 28 ಡಿಸ್ಕಸ್ ಮಾಡುತ್ತೆ. 30 ಈಸ್ ಅಬೌಟ್ ಕೋರ್ಟ್ ಮೇ ರಿಕ್ವೈರ್ ಪಾರ್ಟೀಸ್ ರಿಸೈನಿಂಗ್ ಟು ಡೂ ಈಕ್ವಿಟಿ. ಈಕ್ವಿಟಿ ಅಂತ ಹೇಳುವಾಗ ಸಿನ್ಸ್ ವಾಯ್ಡಬಲ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದ ವ್ಯಾಲಿಡ್ ಇತ್ತು, ನಂತರ ಹೋಗೋದು ನಮಗೆ ಗೊತ್ತಾಗುತ್ತೆ ಏನೋ ಒಂದು ಪ್ರಾವಿಷನ್ ಆ್ಯಂಡ್ ಒನ್ ಪಾರ್ಟಿ ವುಡ್ ಬಿ ಟು ಮೇಕ್ ಇಟ್ ವಾಯ್ಡಬಲ್. ಸೊ ವಾಯ್ಡಬಲ್ ಆಗಿದೆ ಅಂತಂದರೆ ಮೋಸ್ಟ್ಲಿ ಮುಂಚೆನೇ ಪಾರ್ಟಿ ಬೇರೆ ಒಂದು ಬೆನಿಫಿಟ್ ಅಥವಾ ದುಡ್ಡು ಅಡ್ವಾನ್ಸ್ ತೊಗೊಂಡಿರಬಹುದು. ಡಾಕ್ಟ್ರಿನ್ ಆಫ್ ಈಕ್ವಿಟಿ ಅಪ್ಲೈ ಮಾಡಬೇಕು ಅಂತ ಹೇಳ್ತಿರೋದು. ವೇರ್ ಇನ್ ಇಟ್ ಸೇಸ್ ನೀವೇನಾದರೂ ನನ್ನ ಹತ್ರದಿಂದ ಅನ್ಜಸ್ಟ್ ಬೆನಿಫಿಟ್ ತೊಗೊಂಡಿದ್ರಿ, ಗೂಡ್ಸ್ ಆಲ್ರೆಡಿ ಡೆಲಿವರ್ ಆಗಿತ್ತು ಅಥವಾ ದುಡ್ಡು ಆಲ್ರೆಡಿ ಕೊಟ್ಟಾಗಿದ್ವಿ, ಅದನ್ನೆಲ್ಲ ವಾಪಸ್ ಮಾಡಿ ಇವಾಗ ಅಂತ ಹೇಳ್ತಿರೋದು 30 ಡಾಕ್ಟ್ರಿನ್ ಆಫ್ ಈಕ್ವಿಟಿ. ಬಿಕಾಸ್ ನೀವು ಆ ರೀತಿ ವಾಯ್ಡಬಲ್ ಮಾಡ್ತಿದ್ದೀವಿ, ದೆನ್ ಆ ಒಂದು ಬೆನಿಫಿಟ್ ಏನು ಆಲ್ರೆಡಿ ತೊಗೊಂಡಿದ್ದೀರಿ ಅದನ್ನ ವಾಪಸ್ ಮಾಡಿ, ರೀಸ್ಟೋರ್ ಮಾಡಿ. ದೆನ್ 31 ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್. ಎರಡು ಪಾರ್ಟಿ ನಾವು ವಾಯ್ಡ್ ಅಥವಾ ವಾಯ್ಡಬಲ್ನ ಕಂಡೀಷನಲ್ಲಿ ಯಾವುದೊಂದು ಅಗ್ರಿಮೆಂಟ್ಗೆ ಎಂಟರ್ ಆಗಿದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೋಬೇಕು ಅಂತ ಇದ್ದಾರೆ. ಬಿಕಾಸ್ ಇಫ್ ದ ಪಾರ್ಟಿ ಈಸ್ ಅನೇಬಲ್ ಟು ಡೆಲಿವರ್ ಅಥವಾ ಇನ್ನು ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಇದು ಕಾಂಟ್ರಾಕ್ಟ್ ಜಾರಿಯಲ್ಲಿದೆ, ಕ್ಯಾನ್ಸಲ್ ಮಾಡಿಸ್ದೆ, ದೆನ್ ಮುಂದಕ್ಕೆ ಏನಾದರೂ ಪ್ರಾಬ್ಲಮ್ ಬರಬಹುದು. ಒಂದು ಪಾರ್ಟಿ ಕೇಸ್ ಹಾಕ್ಬೋದು ದಟ್ ಇವ್ರು ಕಾಂಟ್ರಾಕ್ಟ್ ಪರ್ಫಾರ್ಮ್ ಮಾಡಲ್ಲ, ಇವ್ರು ಬ್ರೀಚ್ ಮಾಡಿದ್ದಾರೆ ಅಂತ. ಸೊ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡೋದಕ್ಕೆ ಎರಡು ಪಾರ್ಟಿ ಸೇರಿ ಕ್ಯಾನ್ಸಲೇಷನಿಗೆ ಅಂತ ಹೇಳಿ ಪ್ರೊಸೀಡ್ ಆಗಬಹುದು. ಸೊ ದ್ಯಾಟ್ ಈಸ್ ಯೋರ್ 31 ಕ್ಯಾನ್ಸಲೇಷನಿಗೆ ಪ್ರೊಸೀಡ್ ಆಗ್ತಿರೋದು. ದೆನ್ ಯೋರ್ ಡಿಕ್ಲರೇಟರಿ ಡಿಕ್ರೀಸ್, ನಿಮ್ಮ ರೈಟ್ಸನ್ನು ಡಿಕ್ಲೇರ್ ಮಾಡಿಸ್ಕೋಬೇಕು. ಪ್ರಾಪರ್ಟಿ ನಿಮ್ಮದು, ಪೊಸೆಷನ್ ಬೇಕು ಆ್ಯಂಡ್ ಆಲ್ಸೋ ನಿಮ್ಮ ರೈಟ್ಸ್ ಟೈಟಲನ್ನು ಡಿಕ್ಲೇರ್ ಮಾಡಬೇಕು. ಅಥವಾ ನೀವೊಂದು ಅಡಾಪ್ಟೆಡ್ ಚೈಲ್ಡ್, ಸೊ ಅಡಾಪ್ಟೆಡ್ ಚೈಲ್ಡ್ ಅಂತ ಹೇಳುವಾಗ ನಿಮ್ಮ ಸ್ಟೇಟಸ್, ನಿಮ್ಮ ರೈಟ್ಸನ್ನು ಡಿಕ್ಲೇರ್ ಮಾಡಿಸಲಿಲ್ಲ ಅಂತಂದರೆ ಆ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಅಥವಾ ಪ್ರಾಪರ್ಟಿಯಲ್ಲಿ ನಿಮಗೆ ರೈಟ್ಸ್ ಬರೋದಿಲ್ಲ. ಸೊ ಯು ಹ್ಯಾವ್ ಟು ಡಿಕ್ಲೇರ್ ಯೋರ್ ಟೈಟಲ್. ನೀವೇನು ಅದು ಪ್ರಾಪರ್ಟಿ ಎಂಟೈಟಲ್ ಆಗಿದ್ದೀರಿ ಅಂತ ಲೀಗಲಿ ಶೋ ಮಾಡೋದಕ್ಕೆ ಯು ಹ್ಯಾವ್ ಟು ಡಿಕ್ಲೇರ್. ಆ ಕಂಡೀಷನ್ಸಲ್ಲಿ ಡಿಕ್ಲರೇಟ್ರಿ ಡಿಕ್ರಿ ಅಂಡರ್ 34 ನಮಗೆ ಬರುತ್ತೆ. ಫೈನಲ್ ಆಗಿ ಇದಿಷ್ಟು ನಮಗೆ ಸ್ಪೆಸಿಫಿಕ್ ರಿಲೀಫ್, 6 ಟೈಪ್ ಆಫ್ ಸ್ಪೆಸಿಫಿಕ್ ರಿಲೀಫ್. ಸೆಕೆಂಡ್ ಟೈಪ್ ಇಸ್ ಒಂದು ಸ್ಪೆಸಿಫಿಕ್ ರಿಲೀಫ್, ಒಂದು ಪ್ರಿವೆಂಟಿವ್ ರಿಲೀಫ್. ಪ್ರಿವೆಂಟಿವ್ ರಿಲೀಫ್ ಅಂತ ಹೇಳುವಾಗ ಇಂಜಂಕ್ಷನ್ ಆರ್ಡರ್ 39 CPC ಅಲ್ಲಿ ಮಾತನಾಡ್ತೀವಿ, ವಿಚ್ ಇಸ್ ಓನ್ಲಿ ಟೆಂಪರರಿ ಇಂಜಂಕ್ಷನ್. ಇಲ್ಲಿ ನಾವು ಮಾತನಾಡ್ತಿರೋದು ಇಂಜಂಕ್ಷನ್ ಅಂತ ಹೇಳುವಾಗ ಏನು ಎಕ್ಸೆಟ್ರಾ ಇಲ್ಲಿ ಹೇಳಿದ್ದೀವಿ, ತಡೆ ಆಜ್ಞೆ ವಿತ್ ಸ್ಟಾಪ್ಸ್ ಒನ್ ಪಾರ್ಟಿ, ಸ್ಟೇಟಸ್ ಕೋ ಮೇಂಟೈನ್ ಮಾಡೋದಕ್ಕೆ ಹೇಳುತ್ತೆ ಎಕ್ಸೆಟ್ರಾ. ಸೊ 38 ನಮಗೆ ಪರ್ಪೆಚುವಲ್ ಇಂಜಂಕ್ಷನ್ ಬಗ್ಗೆ ಹೇಳುತ್ತೆ. ಪರ್ಪೆಚುವಲ್ ಕಂಪ್ಲೀಟ್ ಕೇಸ್ ಅಡ್ಜುಡಿಕೇಟ್ ಆಗುವಾಗ ಲಾಸ್ಟಲ್ಲಿ ಬರೋದು ದಟ್ ಈಸ್ ಪರ್ಮನೆಂಟ್ ಇಂಜಂಕ್ಷನ್. ಇನ್ನು ಮುಂದೆ ಈ ಪಾರ್ಟಿ ಈ ರೀತಿ ಮಾಡೋ ಹಾಗಿಲ್ಲ ಅಂತ ಎಕ್ಸ್ಪ್ರೆಸ್ಲಿ ತಿಳಿಸುತ್ತೆ ಕೋರ್ಟ್. ಸೊ ಇದು ನಮಗೆ ಪರ್ಮನೆಂಟ್ ಇನ್ ನೇಚರ್ ಆಗಿರುತ್ತೆ. ಸೊ ಈ ಪ್ರಾಪರ್ಟಿ ಇವ್ರಿಗೆ ಸೇರಿದ್ದು, ಇನ್ನು ಮುಂದೆ ಯಾರು ಈ ಕಡೆಗೆ ಬರೋ ಹಾಗಿಲ್ಲ. ದಟ್ ಈಸ್ ಯೋರ್ ಪರ್ಪೆಚುವಲ್ ಇಂಜಂಕ್ಷನ್. 39 ಈಸ್ ಅಬೌಟ್ ಯೋರ್ ಮ್ಯಾಂಡೇಟರಿ ಇಂಜಂಕ್ಷನ್. ಸೊ ಬ್ರೀಚ್ ಆಬ್ಲಿಗೇಷನ್ನ ತಡೆಯೋದಕ್ಕೆ ಕಂಪೆಲ್, ಒತ್ತಾಯ, ಮ್ಯಾಂಡೇಟರಿ, ಈಗ ಇಮ್ಮಿಡಿಯೇಟ್ ಎನ್ಫೋರ್ಸ್ ಆಗಬೇಕು ಇದು ತಡೆಯೋದಕ್ಕೆ. ದೆನ್ ಮ್ಯಾಂಡೇಟರಿ ಇಂಜಂಕ್ಷನ್ ಕೂಡ ಸಹ ಇಲ್ಲಿ ಗ್ರಾಂಟ್ ಮಾಡಬಹುದು. 40 ಇಂಜಂಕ್ಷನ್ ಇನ್ ಲ್ಯೂ ಆರ್ ಇನ್ ಅಡಿಷನ್. ಸೊ ನಮಗೆ 41 ಅಗೇನ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಪಸಲ್ಲಿ. ಇಂಜಂಕ್ಷನ್ ವೆನ್ ರೆಫ್ಯೂಸ್ಡ್, ಯಾವ ಕಾರಣಕ್ಕೆ ನಿಮ್ಮ ಇಂಜಂಕ್ಷನನ್ನು ನಾವು ರೆಫ್ಯೂಸ್ ಮಾಡಬಹುದು, ಕೊಡೋದಿಲ್ಲ. ಸೊ ಈ ಒಂದು ಕ್ಲಾಸಸ್ ಇಂಪಾರ್ಟೆಂಟ್. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಇಂಜಂಕ್ಷನ್ ಕೇಳ್ತಿರೋದು, ಒಂದು ವ್ಯಕ್ತಿ ಲೆಜಿಸ್ಲೇಟಿವ್ ಬಾಡಿ ಎಲೆಕ್ಷನ್ಗೆ ನಿಂತ್ಕೊಳ್ಬೇಕು, ಅವನನ್ನು ಎಲ್ಲ ತಡೆಯೋದಕ್ಕೆ ನೀವು ಇಂಜಂಕ್ಷನ್ ಕೇಳ್ತಿದ್ರಿ, ರಿಸ್ಟ್ರೈನ್ ಎನಿ ಪರ್ಸನ್. ಸೊ ರಿಸ್ಟ್ರೈನ್ ಎನಿ ಪರ್ಸನ್, ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಹೊರಟಿದ್ದಾನೆ, ನೀವು ಅವನನ್ನು ತಡೆಯೋದಕ್ಕೆ ಇಂಜಂಕ್ಷನ್ ಕೇಳ್ತಿದ್ರಿ. ಸೊ ಈ ರೀತಿ ಕಂಡೀಷನ್ಸ್ ನಮಗೆ ಇಂಜಂಕ್ಷನ್ ಗ್ರಾಂಟ್ ಮಾಡೋದನ್ನು ತಡೆಯೋದಕ್ಕೆ ನೀವೇನು ಹೋಗ್ತಿದ್ದೀರಿ. ಪ್ಲೇಂಟಿಫ್ ಹ್ಯಾಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಇನ್ ಮ್ಯಾಟರ್, ದೆನ್ ಆ ಕಂಡೀಷನಲ್ಲಿ ನೀವು ಇಂಜಂಕ್ಷನ್ ಕೇಳ್ತಿದ್ದೀರಿ. ಈ ಸ್ಪೆಸಿಫಿಕ್ ಕಂಡೀಷನ್ಸಲ್ಲಿ ಇಂಜಂಕ್ಷನ್ ಸಿಗೋದಿಲ್ಲ. ಓಕೆ, ಸೊ ಇಂಜಂಕ್ಷನ್ ಲಾಸ್ಟ್ 42 ಇಂಜಂಕ್ಷನ್ ಟು ಪರ್ಫಾರ್ಮ್ ನೆಗೆಟಿವ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ, ನಾವೊಂದು ಪಾಸಿಟಿವ್ ಅಗ್ರಿಮೆಂಟ್, ಅಫರ್ಮೇಟಿವ್ ಅಗ್ರಿಮೆಂಟ್, ಒಂದು ಆ್ಯಕ್ಟನ್ನು ಸರ್ಟೇನ್ ಆ್ಯಕ್ಟ್ ಏನಿದೆ ಅದಕ್ಕೆ ಅಫರ್ಮೇಟಿವ್ ಆಗಿ ನಾವು ತಗೊಳ್ಬಹುದು ಅಂತಂದರೆ ಅದರ ಒಂದು ಕೆಲಸ ಮಾಡಬಾರ್ದು. ನಾಟ್ ಟು ಡೂ ಸರ್ಟೇನ್ ಆ್ಯಕ್ಟ್ ಕಪಲ್ಡ್ ವಿತ್ ಅ ನೆಗೆಟಿವ್ ಅಗ್ರಿಮೆಂಟ್ ಎಕ್ಸ್ಪ್ರೆಸ್ಲಿ ಅಥವಾ ಇಂಪ್ಲೈಡ್ಲಿ, ಈ ಸರ್ಟೇನ್ ಕೆಲಸ ಮಾಡಬಾರ್ದು ನೆಗೆಟಿವ್ ಅಗ್ರಿಮೆಂಟ್ ರೂಪದಲ್ಲಿ ತಗೊಳ್ಬಹುದಾ. ದೆನ್ ಸರ್ಕಮ್ಸ್ಟಾನ್ಸಸ್ ಆಫ್ ಕೋರ್ಟ್ ಇಸ್ ಅನೇಬಲ್ ಟು ಕಂಪೆಲ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಶಾಲ್ ನಾಟ್ ಪ್ರಿಕ್ಲೂಡ್ ಇಟ್ ಫ್ರಮ್ ಗ್ರಾಂಟಿಂಗ್ ಇಂಜಂಕ್ಷನ್ ಟು ಪರ್ಫಾರ್ಮ್ ನೆಗೆಟಿವ್ ಅಗ್ರಿಮೆಂಟ್. ಸೊ ಇಫ್ ಇನ್ ಕೇಸ್ ಪಾಸಿಟಿವ್ ಇದರಲ್ಲಿ ಆಗ್ತಿಲ್ಲ, ದೆನ್ ನೆಗೆಟಿವ್ ಇದರಲ್ಲಿ ಎನ್ಫೋರ್ಸ್ ಮಾಡಿಸ್ಬೋದು ಅಂತಂದರೆ ಇಂಜಂಕ್ಷನ್ ಟು ಪರ್ಫಾರ್ಮ್ ನೆಗೆಟಿವ್ ಅಗ್ರಿಮೆಂಟ್ ಗ್ರಾಂಟ್ ಮಾಡಬಹುದು ಕೋರ್ಟ್. ದಟ್ಸ್ ಇಟ್. ಇದಿಷ್ಟೇ ನಿಮಗೆ 42 ಸೆಕ್ಷನ್ಸ್ ಆ್ಯಂಡ್ ಹಾರ್ಡ್ಲಿ ಹಾಫ್ ಆನ್ ಅವರ್ ಆಗುತ್ತೆ ನಿಮಗೆ ಒಂದು ಕಂಪ್ಲೀಟ್ ಆ್ಯಕ್ಟ್ ವರ್ಡ್ ಬೈ ವರ್ಡ್ ಓದಬೇಕು ಅಂತಂದ್ರೂ. ಸೊ ದಿಸ್ ಈಸ್ ಯೋರ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ಒಂದು ಬರ್ಡ್ ವ್ಯೂ. ಇನ್ ಡೀಟೇಲ್ ಒಂದು ರೀಡಿಂಗ್ ಕೊಟ್ಟರೆ ನಿಮಗೆ ಆರಾಮಾಗಿ ಅರ್ಥ ಆಗುತ್ತೆ ಈ ಆ್ಯಕ್ಟ್.
ಸೊ ಆ್ಯಂಡ್ ಎಕ್ಸಾಮ್ ಪರ್ಪಸಲ್ಲಿ ಪ್ರಿಲಿಮ್ಸ್ ಜುಡಿಷರಿ ಅಂತ ಹೇಳುವಾಗ ನಿಮಗೊಂದು 7 to 8 ಕ್ವೆಶನ್ಸ್ ಬರುತ್ತೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ನಾವು ಡಿಸ್ಕಸ್ ಮಾಡಿದಂಥ ಪ್ರತಿ ಸೆಕ್ಷನ್ ನಿಮಗೆ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಐ ಹೋಪ್ ಯು ಅಂಡರ್ಸ್ಟುಡ್ ಕಂಪ್ಲೀಟ್ ಲೆಕ್ಚರ್. ಆ್ಯಂಡ್ ಇದೇ ರೀತಿ ಇನ್ನೂ ಡೀಪಾಗಿ ಆ್ಯಕ್ಚುಲಿ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಎನ್ರೋಲ್ ಟು ದ ಕ್ಲಾಸಸ್. ಬಟ್ ಎಕ್ಸಾಮ್ ಪರ್ಪಸ್ ನಿಮ್ಮ ಕಾಲೇಜ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲಾ ಅಂತ ಹೇಳುವಾಗ ಆ್ಯಸ್ ಅ ಬರ್ಡ್ ವ್ಯೂ, ದಿಸ್ ಈಸ್ ದ ಬರ್ಡ್ ವ್ಯೂ ಆಫ್ SRA ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಸೊ ಅಗೇನ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ರ್ಯಾಪಿಡ್ ರಿವಿಷನ್ ಬ್ಯಾಚ್ನ ಅಡ್ಮಿಷನ್ಸ್ ನಡೀತಿದೆ. ಸೊ ವಿಡಿಯೋ ಇಲ್ಲಿ ತನಕ ನೋಡಿದಿರಿ, ಅರ್ಥ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿತ್ತು, ದೆನ್ ಡೆಫಿನೆಟ್ಲಿ ಕ್ಲಾಸಸ್ ನಿಮಗೆ ಇನ್ನಷ್ಟು ಬೆಟರ್ ನಾಲೆಜ್ ಹಾಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜಾಯಿನ್ ಆಗಬಹುದು ಕ್ಲಾಸಸ್ಸಿಗೆ. ಈವನ್ ಇಫ್ ಯು ಆರ್ ಸ್ಟಡಿಂಗ್ ಇನ್ ಕಾಲೇಜ್, ಈ ಒಂದು ಕಂಪ್ಲೀಟ್ ಲೆಕ್ಚರ್ ಸೀರೀಸ್ ಏನಿರುತ್ತೆ ಸ್ಪೆಸಿಫಿಕ್ ರಿವಿಷನ್ ರೀತಿ ನೀವು ಇದನ್ನು ನೋಡಬಹುದು. ಸೊ ಇದಿಷ್ಟು ಕ್ಲಾಸಸ್ಗೆ ಎನ್ರೋಲ್ ಆಗಬಹುದು ನೀವು ಅಟ್ ಅ ವೆರಿ ನಾಮಿನಲ್ ಪ್ರೈಸ್. ಆ್ಯಂಡ್ ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಅಡ್ಮಿಷನ್ಸನ್ನು ಎನ್ರೋಲ್ ಮಾಡ್ಕೊಳ್ಳಿ. ಹಾಗೆ swatilaw.com ವೆಬ್ಸೈಟ್ ಮುಖಾಂತರನೂ ನೀವು ಕೋರ್ಸಸನ್ನು ಪರ್ಚೇಸ್ ಮಾಡ್ಕೋಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಅರ್ಥ ಆಯಿತು ಇಲ್ಲ, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ನ ಇದೇ ರೀತಿ ಕಂಪ್ಲೀಟ್ ಬೇರಾಕ್ನ ನೋಡಬೇಕು ಅಂತಿದ್ದೀರಾ. ಸೊ ಅದರ ಬಗ್ಗೆ ಕಮೆಂಟ್ ಮಾಡಬಹುದು ಆ್ಯಂಡ್ ವಿಲ್ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ರಿಗಾರ್ಡಿಂಗ್ ಇಟ್. ಸೊ ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಡೂ ಸಬ್ಸ್ಕ್ರೈಬ್ ದ ಚಾನೆಲ್, ಬಿಕಾಸ್ ನಮಗೆ ಈ ಒಂದು ಎಫರ್ಟಿಗೆ ನಿಮ್ಮ ಕಡೆಯಿಂದ ಒಂದು ಥ್ಯಾಂಕ್ ಯು ನೋಟ್ ಅನ್ನೋ ರೀತಿ ಆಗಿರುತ್ತೆ. ಸೊ ಖುಷಿ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಇನ್ನಷ್ಟು ಬೆಳೆಸ್ತಿದ್ದೀರಿ ಅಂತ ಹೇಳುವಾಗ. ಥ್ಯಾಂಕ್ ಯು.